ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ನೋಡಿ, ಪ್ರಮುಖವಾಗಿ ಇಡೀ ದೇಶದಲ್ಲೇ ಕರ್ನಾಟಕ ರಾಜ್ಯ ತಲಾ ಆದಾಯದಲ್ಲಿ ಮೊದಲ ಸ್ಥಾನವನ್ನು ಪಡೆದಿರುವಂಥದ್ದು. 2024-25ನೇ ಸಾಲಿನಲ್ಲಿ ಕರ್ನಾಟಕ ರಾಜ್ಯ ತಲಾ ಆದಾಯ ಮೊದಲನೇ ಸ್ಥಾನ, ಅಂದರೆ 2 ಲಕ್ಷ ರೂಪಾಯಿ ದಾಟಿದೆ ತಲಾ ಆದಾಯ. ಹಾಗಾದರೆ ಈ ತಲಾ ಆದಾಯ ಯಾವ ರೀತಿಯಾಗಿ ಡಿವೈಡ್ ಆಗುತ್ತೆ ಅನ್ನೋದು ನೀವೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಅಂದರೆ ಕನ್ಫ್ಯೂಷನ್ ಇದ್ದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಕ್ಲಿಯರ್ ಮಾಡ್ತೀವಿ. ಆದರೆ ಈ ತಲಾ ಆದಾಯ ಹೆಚ್ಚಳ ಏನಾಗಿದೆಯಲ್ಲ, ಸೊ ಇದಕ್ಕೆ ಕಾಂಗ್ರೆಸ್ ಕೊಟ್ಟಿರುವಂಥ ಗ್ಯಾರಂಟಿನೇ ಕಾರಣ. ಆರ್ಥಿಕವಾಗಿ ಸ್ವಾವಲಂಬಿಗಳಾಗಿದ್ದಾರೆ ಮಹಿಳೆಯರು ಅಂತೇಳಿ ಕಾಂಗ್ರೆಸ್ ಹೇಳ್ತಾ ಇರುವಂಥದ್ದು. ಕಾಂಗ್ರೆಸ್ ಕೊಟ್ಟಿರುವಂಥ ಗ್ಯಾರಂಟಿಯಿಂದ ಇದೆಲ್ಲವೂ ಕೂಡ ಸಾಧ್ಯ ಆಗ್ತಾ ಇದೆ. ಹಾಗಾದರೆ ಯಾವ ರೀತಿಯಾಗಿ ತಲಾಯ ಆದಾಯವನ್ನು ಡಿವೈಡ್ ಮಾಡಲಾಗತ್ತೆ, ಯಾವ ರೀತಿಯಾಗಿ ಈ ಗ್ಯಾರಂಟಿ ಯೋಜನೆಗಳಿಂದ ಜನರಿಗೆ ಹೆಲ್ಪ್ ಆಗ್ತಾ ಇದೆ, ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತಿದೆ ಇವತ್ತಿನ ವಿಶೇಷ ಶಕ್ತಿ ಯೋಜನೆ ಮಹಿಳೆ ಸ್ವಾವಲಂಬಿ. ಎರಡು 2024 ಮತ್ತು 25ನೇ ಸಾಲಿನಲ್ಲಿ ವಾರ್ಷಿಕ ತಲಾ ಆದಾಯ ಈಗ ಹೆಚ್ಚಳ ಆಗಿದೆ ಅನ್ನೋದು ಹೆಚ್ಚಳ ಆಗಿದೆ. ಅದರ ಜೊತೆಗೆ ಇಡೀ ದೇಶದಲ್ಲೇ ಕರ್ನಾಟಕ ಅಂದರೆ ನಮ್ಮ ರಾಜ್ಯ ಮೊದಲ ಸ್ಥಾನದಲ್ಲಿ. ಫ್ರೀ ಬಸ್ ಪ್ರಯಾಣದಿಂದ ಮಹಿಳೆಯರಿಗೆ ಲಾಭ ಆಗಿದೆ ಅನ್ನೋದು, 50% ಹಣವನ್ನು ಉಳಿತಾಯ ಮಾಡಿದ್ದಾರೆ ಅನ್ನುವಂಥ ಒಂದು ವರದಿಯಲ್ಲಿ ಬಹಿರಂಗ ಆಗಿದೆ. ಆರಂಭದಲ್ಲಿ ಈ ಗ್ಯಾರಂಟಿ ಘೋಷಣೆ ಆದ ನಂತರ ಬೇರೆ ಬೇರೆ ರೀತಿಯ ಚರ್ಚೆಗಳು ಆಗಿತ್ತು. ಈಗ ರಾಜ್ಯದ ಶಕ್ತಿ ಯೋಜನೆಗೆ ದೇಶದೆಲ್ಲೆಡೆ ಪ್ರಶಂಸೆ ವ್ಯಕ್ತವಾಗ್ತಾ ಇದೆ. ಉಳಿತಾಯ ಹಣ ಮಕ್ಕಳ ಶಿಕ್ಷಣಕ್ಕೆ, ಕುಟುಂಬಕ್ಕೆ ಬಳಕೆ ಆಗ್ತಾ ಇದೆ ಅಂತೇಳಿ ಬೆಂಗಳೂರು ಮತ್ತು ಹುಬ್ಬಳ್ಳಿ ಧಾರವಾಡದಲ್ಲಿ ಅಧ್ಯಯನ ಮಾಡಲಾಗತ್ತೆ. ಆ ಅಧ್ಯಯನದಲ್ಲಿ ಬಂದಿರುವಂಥ ವರದಿ ಇದು. ಅಂದರೆ ಗ್ಯಾರಂಟಿಯಿಂದಾಗಿ ಆರ್ಥಿಕವಾಗಿ ಮಹಿಳೆಯರು ಆಗಿರ್ಬೋದು ಅಥವಾ ರಾಜ್ಯ ಮುನ್ನಡೆಯನ್ನು ಸಾಧಿಸ್ತಾ ಇದೆ ಅನ್ನುವಂಥ ವಿಚಾರ. ಬೇರೆ ಬೇರೆ ಉದ್ಯೋಗದಲ್ಲಿ ತೊಡಗಿಸಿಕೊಳ್ತಾ ಇದ್ದಾರೆ ಅಂತೇಳಿ. ಸೊ ಹಂಗಾಗಿ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳಿಗೆ ಈಗ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಫ್ರೀ ಬಸ್ ಪ್ರಯಾಣದಿಂದಾಗಿ ಮಹಿಳೆಯರಿಗೆ ಲಾಭ ಆಗ್ತಾ ಇದೆ ಅಂತೇಳಿ. ಅಂದರೆ ಫ್ರೀಯಾಗಿ ಎಲ್ಲಿ ಬೇಕಲ್ಲಿ ಓಡಾಟ ಕೂಡ ಮಾಡಬಹುದು, ಅಥವಾ ಆ ಒಂದು ಓಡಾಟದ ಹಣ ಕೂಡ ಉಳಿತಾಯ ಆಗ್ತಾ ಇದೆ. ಆಮೇಲೆ ಆ ಹಣವನ್ನು ಶಿಕ್ಷಣಕ್ಕೂ ಅಥವಾ ಬೇರೆ ಬೇರೆ ಒಂದು ವಿಚಾರಕ್ಕೆ ಅದನ್ನು ಬಳಸಿಕೊಳ್ಳಲಾಗ್ತಾ ಇದೆ ಅನ್ನುವಂಥ ವಿಚಾರ. ಅದರ ಜೊತೆಗೆ ಈ ರೀತಿಯಾಗಿ ಫ್ರೀ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಆರ್ಥಿಕವಾಗಿ ಸ್ವಾವಲಂಬಿಗಳಾಗ್ತಾ ಇದ್ದಾರೆ ಅನ್ನುವಂಥದ್ದು ಮಹಿಳೆಯರು. ಅದರ ಹೊರತಾಗಿಯೂ ಕೂಡ ಪ್ಲಸ್ ಮತ್ತು ಮೈನಸ್ ಎರಡೂ ಕೂಡ ಇದೆ. ಗ್ಯಾರಂಟಿ ಯೋಜನೆಯಿಂದ ಅನುಕೂಲ ಇದೆ, ಅನಾನುಕೂಲವೂ ಕೂಡ ಇದೆ. ಸೊ ಹಂಗಾಗಿ ಯಾವ ರೀತಿಯಾಗಿ ಅನುಕೂಲ ಇದೆ, ಅನಾನುಕೂಲಗಳು ಏನಿದಾವೆ, ಅದರಲ್ಲಿ ಯಾವ ರೀತಿಯಾಗಿ ಬದಲಾವಣೆ ಆಗಬೇಕು ಅಂತೇಳಿ ಏನ್ ಮಾಡ್ಲಿ ಸ್ಟಿಲ್ ನೋಡಿ, ಕಾಂಗ್ರೆಸ್ ಸರ್ಕಾರ ಘೋಷಣೆ ಮಾಡಿರುವಂಥ ಗ್ಯಾರಂಟಿ ಇದೆಯಲ್ಲ, ಸಹಜವಾಗಿ ಅದು ಒಳ್ಳೆಯದೇ ಆಗಿದೆ. ಕೆಟ್ಟದು ಆಗಿದ್ದು ತೀರಾ ಕಡಿಮೆನೆ. ಅಂದರೆ ಯಾವ ರೀತಿಯಾಗಿ ಒಳ್ಳೇದಾಗ್ತಾ ಇದೆ ಅಂತ ಹೇಳಿದ್ರೆ, ಮಹಿಳೆಯರಿಗೆ ಮಂತ್ಲಿ ಅಂದರೆ ತಿಂಗಳಿಗೆ 2,000 ಬರುತ್ತೆ ಅಂತ ಹೇಳಿದರೆ ಅದನ್ನು ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸಕ್ಕಾಗಿ ಅಥವಾ ಮನೆಗೆ ಏನಾದರೂ ಬೇಕು ಅಂತಾಗ ಅದನ್ನು ಬಳಸಿಕೊಳ್ಳಾಗ್ತಾ ಇದೆ. ಬಟ್ ಅನಾನುಕೂಲ ಅಂತ ಹೇಳಿದಾಗ ಈ ಬಸ್ಗಳ ಸರಿಯಾದ ರೀತಿಯಲ್ಲಿ ಅಥವಾ ಸರಿಯಾದ ಸಮಯಕ್ಕೆ ಬರದೇ ಇರೋದು, ಅದು ಒಂದು ಕೂಡ ಕಾರಣ ಆಗ್ತಾ ಇದೆ. ಆಮೇಲೆ ಈ ಗ್ಯಾರಂಟಿ ಘೋಷಣೆಯಿಂದಾಗಿ ಜನ ಅದನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಲಾಗ್ತಾ ಇಲ್ಲ, ಅಥವಾ ಆ ಗ್ಯಾರಂಟಿಯಿಂದಾಗಿ ಏನಾಗ್ತಾರೆ ಅಂತ ಹೇಳಿದ್ರೆ ಅನುಕೂಲ ಆಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ. ಅಂದರೆ ಗ್ಯಾರಂಟಿ ಘೋಷಣೆ ಆಗಿದೆ, ಈ ಏನು ಮಂತ್ಲಿ 2,000 ಏನು ಬರುತ್ತಲ್ಲ ಅದು ಸರಿಯಾದ ರೀತಿಯಲ್ಲಿ ತಲುಪ್ತಾ ಇಲ್ಲ, 3-4 ತಿಂಗಳದ್ದು ಒಮ್ಮೆಲೆ ಬರ್ತಾ ಇದೆ ಅಂತೇಳಿ. ಒಟ್ಟಿನಲ್ಲಿ ಕೊಡ್ತಾ ಇದ್ದಾರೆ, ಕೊಡ್ತಿಲ್ಲ ಅಂತೇನಿಲ್ಲ, ಒಟ್ಟಿನಲ್ಲಿ ಹೋಗ್ತಾ ಇದೆ. ಬಟ್ ಮಂತ್ಲಿ ಬರಬೇಕು ಅನ್ನೋದು ಆ ಒಂದು ವಾದ ಇತ್ತು. ಆರಂಭದಲ್ಲೇ BJPಯ ನಾಯಕರು ಇದನ್ನು ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಬಟ್ ಈಗ ಅವರೇ ಬೇರೆ ಬೇರೆ ಎಲೆಕ್ಷನ್ ಚುನಾವಣಾ ಸಂದರ್ಭದಲ್ಲಿ, ಅಂದರೆ ಬಿಹಾರ ಚುನಾವಣಾ ಅಂತ ಬಂದಾಗ ಅವರದೇ ಈ ರೀತಿಯಾಗಿ ಗ್ಯಾರಂಟಿಗಳನ್ನು ಘೋಷಣೆ ಮಾಡ್ತಾ ಇದ್ದಾರೆ. ಇದನ್ನು ಯಾವ ರೀತಿಯಾಗಿ ಅದನ್ನು ಡಿಪೆಂಡ್ ಮಾಡ್ಕೊಳ್ತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಮಾಡಿರುವಂಥ ಘೋಷಣೆ ಇದೆಯಲ್ಲ, 5 ಗ್ಯಾರಂಟಿಗಳು, ಅದು ಅನುಕೂಲವೂ ಕೂಡ ಆಗಿದೆ. ಯಾಕಂದರೆ ಬಡವರಿಗೆ ಹಳ್ಳಿ ಭಾಗದಲ್ಲಿ ಇದು ತುಂಬಾ ಅನುಕೂಲ ಆಗ್ತಾ ಇರುವಂಥದ್ದು. ಸೊ ಇದೆಲ್ಲವನ್ನು ನೋಡ್ತಾ ಇದ್ರೆ, ಮೊನ್ನೆ ಒಂದು ಕಾರ್ಯಕ್ರಮದಲ್ಲೂ ಕೂಡ CM ಸಿದ್ದರಾಮಯ್ಯನವರು ಕೂಡ ಮಾತನಾಡಿದರು. ಇದೆಲ್ಲವೂ ಕೂಡ ಕಾಂಗ್ರೆಸ್ ಕೊಟ್ಟಿರುವಂಥ ಗ್ಯಾರಂಟಿಯಿಂದ ಅಭಿವೃದ್ಧಿ ಆಗಿರ್ಬೋದು ಅಥವಾ ಆರ್ಥಿಕತೆ ಮುಂದುವರಿತಾ ಇದೆ ಅಂತೇಳಿ. ಗ್ಯಾರಂಟಿಯಿಂದಾಗಿ ಸರಿಯಾದ ರೀತಿಯಲ್ಲಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ, ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಿಲ್ಲ ಅಂತ ಹೇಳಿದರು. ಅವರಿಗೆ ಯಾರೆಲ್ಲ ಹೇಳಿದ್ರಲ್ಲ ಅವರಿಗೆ ತಿರುಗೇಟು ಕೊಡುವಂಥ ಕೆಲಸವನ್ನು ಕೂಡ ಮಾಡಿದರು CM ಸಿದ್ದರಾಮಯ್ಯನವರು. ಆದರೆ ಈ ವರದಿಯನ್ನು ನೋಡಿದಾಗ ಉತ್ತರ ಕರ್ನಾಟಕ ಭಾಗದಲ್ಲಿ ಅಂದರೆ ಹುಬ್ಬಳ್ಳಿ ಧಾರವಾಡದಲ್ಲಿ 50% ಹೆಚ್ಚುವರಿಯಾಗಿ ಉಳಿತಾಯ ಮಾಡಲಾಗ್ತಾ ಇದೆ ಅನ್ನುವಂಥದ್ದು.
ಈ ಬಗ್ಗೆ ಮಾತನಾಡೋದಕ್ಕೆ ತಿಥಿ ಅವರು ಜಾಯ್ನ್ ಆಗಿದ್ದಾರೆ. ನಾನು ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ಬಿಜೆಪಿಯ ವಕ್ತಾರರಾಗಿರುವಂಥ ಕಾಂತಿ ಶೆಟ್ಟಿ ಅವರು ಜಾಯ್ನ್ ಆಗಿದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇನ್ನು ಹಾಗೇನೆ ಪ್ರೇಮಲತಾ ಬಸವರಾಜ್, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಯಲಹಂಕ ವಿಭಾಗದ ಅಧ್ಯಕ್ಷರು. ಮೇಡಮ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇನ್ನು ಗೃಹಿಣಿ ಸತ್ಯವಾಣಿ ಅವರು, ಮೇಡಮ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಕಾಂತಿ ಮೇಡಮ್ ಅವರೀಗ ಪ್ರಮುಖವಾಗಿ ಒಂದು ವರದಿ ಬಂದಿರುವಂಥ ಅಂದರೆ ತಲಾ ಆದಾಯ ಈಗ 2 ಲಕ್ಷ ದಾಟಿದೆ ಅಂತೇಳಿ. ಈಗ ಕಾಂಗ್ರೆಸ್ ಹೇಳ್ತಾ ಇರುವಂಥ ನಾವು ಕೊಟ್ಟಿರುವಂಥ ಗ್ಯಾರಂಟಿಯಿಂದಾಗಿ ಈ ರೀತಿ ಅಭಿವೃದ್ಧಿಯತ್ತ ಸಾಗ್ತಾ ಇದೆ ಅಂತೇಳಿ ಏನು ಹೇಳ್ತೀರಿ? ಇತ್ತೀಚೆಗೆ 500 ಕೋಟಿಯ ಒಂದು ಟಿಕೆಟ್ನ ಮಾನ್ಯ ಸಿದ್ದರಾಮಯ್ಯನವರು ಒಂದು ಮಹಿಳೆ ಕೊಟ್ಟರು. ನಾನು ಈ ವಾಹಿನಿ ಮುಖಾಂತರ ಮಾನ್ಯ ರಾಮಲಿಂಗಾರೆಡ್ಡಿ, ಮಾನ್ಯ ಸಿದ್ದರಾಮಯ್ಯನವರಿಗೆ ಕೇಳಕ್ಕೆ ಇಷ್ಟಪಡ್ತೀನಿ. ಸಾರಿಗೆ ಇಲಾಖೆಯ ಸ್ಥಿತಿಗತಿಯ ಶ್ವೇತಪತ್ರವನ್ನು ಹೊರಡಿಸುವಂಥ ಧೈರ್ಯ ನಿಮಗಿದೆಯಾ? ಒಂದನೇ ಕ್ವಶನ್. ಎರಡನೇದು, ಇವತ್ತು ಸಾರಿಗೆ ಇಲಾಖೆ ಯಾವ ಪರಿಸ್ಥಿತಿ ಬಂದಿದೆ ಅಂತ ಹೇಳಿದರೆ, ಸಾರಿಗೆ ಇಲಾಖೆಯ ನಿವೃತ್ತ ನೌಕರರಿಗೆ EPF ಇಲ್ಲ, ನಿವೃತ್ತ ನೌಕರರಿಗೆ ಪಿಂಚಣಿ ಇಲ್ಲ, ನಿವೃತ್ತ ನೌಕರರಿಗೆ ಏನೋ ಗ್ರ್ಯಾಚ್ಯುಟಿ ಇಲ್ಲ, ಹಾಲಿ ನೌಕರರಿಗೆ ಸರಿಯಾದ ಸಮಯಕ್ಕೆ ಸಂಬಳ ಇಲ್ಲ. ಇದು ನಿಮ್ಮದೇ ವಾಹಿನಿಯಲ್ಲಿ ನಾವು ಬಿತ್ತರಿಸ್ತಾ ನೋಡ್ತಾ ಇರೋದನ್ನು ವಿದ್ದ ಅಂಕಿಅಂಶ. ಇದರ ಜೊತೆಗೆ ಸರ್ಕಾರ ಅಧಿಕೃತವಾಗಿ ಮಾನ್ಯ ಚೀಫ್ ಸೆಕ್ರೆಟರಿ ಆದಂಥ ಶಾಲಿನಿ ರಜನೀಶ್ ಅವರು ಸಾರಿಗೆಯ ಒಂದು ರಿವ್ಯೂ ಮೀಟಿಂಗಲ್ಲಿ, ನಿಗಮಗಳ ರಿವ್ಯೂ ಮೀಟಿಂಗಲ್ಲಿ ಅಧಿಕೃತವಾಗಿ ಅವರು ಹೇಳ್ತಾರೆ, ಆರ್ಥಿಕ ಇಲಾಖೆಯಿಂದ ದುಡ್ಡು ಕೊಡ್ತಾ ಇಲ್ಲ. ಅದು ಏನಂತ ಹೇಳ್ತಾರೆ, ಅದಕ್ಕೆ ಅಸೆಟ್ ಮಾನಿಟೇಷನ್ ಮಾಡ್ಕೊಳ್ಳಿ. ಯಾವುದೋ ಅಧಿಕಾರಿ ಮೊದಲು ಅಸೆಟ್ ಮಾಡ್ಕೊಂಡು ಇಟ್ಟಿದ್ದಾರೆ. ವರದಿ ಸುಳ್ಳ? ಅಲ್ಲಲ್ಲ, ಅದಕ್ಕೆ ನಾನು ಬರ್ತೀನಿ. ಅಸೆಟ್ ಮಾನಿಟೇಷನ್ ಮಾಡ್ಕೊಳ್ಳೋದು ನಮ್ಮ ಹತ್ರ ಇಲಾಖೆ ಕೊಡೋಕ್ಕೆ ದುಡ್ಡಿಲ್ಲ. ನೀವು ಅಸೆಟ್ ಮಾನಿಟೇಷನ್ ಏನು ಅಸೆಟ್ ಇದೆ ಅದನ್ನು ಮಾರ್ಕೊಳ್ಳಿ, ಸಾಲ ತೀರಿಸ್ಕೊಳ್ಳಿ. ಆ್ಯಸ್ ಆನ್ ರೆಕಾರ್ಡ್ ನಿನ್ನೆ ದಿನ ತನಕ ಸಾರಿಗೆ ಇಲಾಖೆ ನಿಗಮಗಳಿಂದ 800 ಕೋಟಿ ಸರ್ಕಾರದಿಂದ ಹೋಗಬೇಕು, ಬಾಕಿ ಇದೆ. 2023 ಫೆಬ್ರವರಿ ಮಾನ್ಯ CM ಆಗಿದ್ದಂಥ ನಮ್ಮ ಬೊಮ್ಮಾಯಿಯವರು ಸಾರಿಗೆ ಇಲಾಖೆಗೆ 3600 ಕೋಟಿ ಬಜೆಟಲ್ಲಿ ಇಟ್ಟಿರ್ತಾರೆ. 3600 ಕೋಟಿ ಕ್ಯಾಪಿಟಲ್ ಬಜೆಟ್ ಅದು. ಅದೇ ಜೂನಲ್ಲಿ ಸರ್ಕಾರ ಬಂದಂಥ ಸಿದ್ದರಾಮಯ್ಯನವರ ಬಜೆಟಲ್ಲಿ 100 ಕೋಟಿ ಅದಕ್ಕೆ ಸೇರಿಸಿ 3700 ಮಾಡಿ ಎಲ್ಲವನ್ನು ಫ್ರೀ ಅಂತ ಹೇಳ್ತಾರೆ. ಇದಕ್ಕೆ ಮೂಲ ಅನ್ನೋದು ಬೇಡವಾ? ಇಡೀ ಸಾರಿಗೆ ಇಲಾಖೆಯಲ್ಲಿ ಅಥವಾ ಇವರು ಕೊಡುವಂಥದ್ದು ಕೊಡ್ತಿದ್ದಾರೆ, ಸಾಲ ಮಾಡ್ತಿದ್ದಾರೆ, ಅದು ಬೇರೆ ವಿಷಯ. 500 ಕೋಟಿ ಟಿಕೆಟನ್ನು ಕೊಟ್ಟರು ಸಂತೋಷ. ಆದರೆ ಅದಕ್ಕೆ ಕಷ್ಟಪಟ್ಟಂತಹ ಡ್ರೈವರ್ಗಳ ಗತಿ ಏನು, ಅದಕ್ಕೆ ಕಷ್ಟಪಟ್ಟಂತಹ ಕಂಡಕ್ಟರ್ಗಳ ಪರಿಸ್ಥಿತಿ ಏನಿದೆ, ಅಲ್ಲಿ ಅಧಿಕಾರಿಗಳು ಯಾವ ಥರ ಕೆಲಸ ಮಾಡ್ತಿದ್ದಾರೆ, ಅವರ ಪರಿಸ್ಥಿತಿ, ಅವರ ಪಿಂಚಣಿ, ಅವರ EPF, ಅವರ ನಿವೃತ್ತ ನೌಕರರು ಅಥವಾ ಹಾಲಿ ನೌಕರರ ಸ್ಯಾಲ್ರಿಗಳು, ಇದರ ಬಗ್ಗೆ ಏನಾದರೂ ಇವರನ್ನು ಕರೆದು ಏನಾದರೂ ಮಾತಾಡಿಸಿದ್ರ? ನಾವು ಫ್ರೀ ಕೊಡೋದಕ್ಕೆ ಖಂಡಿತವಾಗ್ಲೂ ವಿರೋಧ ಇಲ್ಲ. ನಾವು ಹೇಳೋದು ಮೂಲ ಎಲ್ಲಿದೆ, ಮೂಲ ಎಲ್ಲಿಂದ ಬರುತ್ತೆ. ಪ್ರತಿ ಸರಿ ಮಾತಾಡುವಾಗಲೂ ಗ್ಯಾರಂಟಿ ಅಡ್ಡ ಏನಕ್ಕೆ ಬರುತ್ತೆ? ಸರಿಸುಮಾರು 4,19,529 ಕೋಟಿ ಬಜೆಟನ್ನು ಮಂಡಿಸಿದಂತಹ ಮಾನ್ಯ ಸಿದ್ದರಾಮಯ್ಯನವರು 56,000 ಕೋಟಿ ಗ್ಯಾರಂಟಿಗಳಿಗೆ ಇಟ್ಟರು ಸಂತೋಷ. ಉಳಿದಿರುವ 3.5 ಲಕ್ಷ ಕೋಟಿ ಇದೆಯಲ್ಲ, ಪ್ರತಿಯೊಂದಕ್ಕೂ ಗ್ಯಾರಂಟಿ ಅಡ್ಡ ಏನಕ್ಕೆ ಬರುತ್ತೆ? 3.5 ಲಕ್ಷ ಕೋಟಿ ಇರುವಾಗ ಈ ಶಾಲೆಗಳ ಪರಿಸ್ಥಿತಿ ಈ ಥರ ಯಾಕೆ ಆಗಬೇಕು? ಸೋರುತ್ತಿರುವ ಇದರಲ್ಲಿ ಮಕ್ಕಳು ಯಾಕೆ ಇದು ಮಾಡಬೇಕು? 981 ರೈತರ ಆತ್ಮಹತ್ಯೆ ಆಗ್ತಾ ಇದೆ. ರೈತರ ಬಗ್ಗೆ ಕಾಳಜಿ ಇದೆಯಾ? ನಾನು ಹೇಳೋದು ಜ್ವಲಂತ ಸಮಸ್ಯೆಗಳಿದೆ. ನೀವು ಗ್ಯಾರಂಟಿ ಕೊಡಿ, ನೀವು ಇದು ಮಾಡಿದ್ದೀರಾ, ಅನುಷ್ಠಾನ ಮಾಡಿ, ಅದರ ಬಗ್ಗೆ ನನ್ನ ತಕರಾರು ಇಲ್ಲ. ಆದರೆ ಎಲ್ಲಿಂದ ದುಡ್ಡು ಈ ಬರ್ತಾ ಇದೆ? ಪ್ರತಿಯೊಬ್ಬ ಜನರ ತೆರಿಗೆ ದುಡ್ಡು ಇದು. ಯಾವ ಥರ ಮಾಡ್ತಾ ಇದ್ದೀರಾ? ಇದ್ರ ಬಗ್ಗೆನೂ ಉತ್ತರ ಬೇಕಾಗುತ್ತೆ. ದಯವಿಟ್ಟು ಮತ್ತೊಮ್ಮೆ ಈ ವಾಹಿನಿ ಮುಖಾಂತರ ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಸಾರಿಗೆ ಇಲಾಖೆಯ ಒಂದು ಸ್ಥಿತಿಗತಿ ಬಗ್ಗೆ ಶ್ವೇತಪತ್ರವನ್ನು ಹೊರಡಿಸಿ. ಓಕೆ ಪ್ರೇಮಲತಾ ಮೇಡಮ್ ಅವರೇ, ಈಗ ಇಡೀ ದೇಶದಾದ್ಯಂತ ಒಂದು ಪ್ರಶಂಸೆ ವ್ಯಕ್ತವಾಗ್ತಾ ಇರೋದು ಗ್ಯಾರಂಟಿ ಯೋಜನೆಯಿಂದ ತಲಾ ಆದಾಯ ಹೆಚ್ಚಳ ಆಗಿದೆ ಅಂತ ಏನು ಹೇಳ್ತೀರಿ? ಹೌದು. ಈಗ ಮೊದಲನೇದಾಗಿ ನಾನು ಒಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಹಾಗೂ DK ಶಿವಕುಮಾರ್ ಅವರ ನೇತೃತ್ವದ ನಮ್ಮ ಕಾಂಗ್ರೆಸ್ ಸರ್ಕಾರ ಏನಿವಾಗ ಗ್ಯಾರಂಟಿಗಳನ್ನು ಕೊಟ್ಟಿದೆ, ಈ ಗ್ಯಾರಂಟಿಗಳು ಹೆಣ್ಣು ಮಕ್ಕಳಿಗೆ ಪೂರಕವಾಗಿದೆ. ಬಡವರು ಮತ್ತು ದೀನವಾಗಿ ಬದುಕ್ತಾ ಇದ್ದಂಥ ಹೆಣ್ಣು ಮಕ್ಕಳಿಗೆ ಇದು ಬಹಳ ಸಹಾಯವಾಗಿ ಮುಂದೆ ನಿಂತಿದೆ. ಇದಕ್ಕೆ ನಾನು ಹ್ಯಾಟ್ಸ್ ಆಫ್ ಹೇಳ್ತೀನಿ ನಮ್ಮ ಸಿದ್ದರಾಮಯ್ಯ ಹಾಗೂ DK ಶಿವಕುಮಾರ್ ಸಾಹೇಬ್ರಿಗೆ. ಹಾಗೂ ಇವತ್ತೇನು ನೀವು ಟಾಪಿಕ್ ಹೇಳ್ತಾ ಇದ್ದೀರಿ, ಶಕ್ತಿ ಯೋಜನೆ ಅಂಡರಲ್ಲಿ ಬಸ್ಸು ಫ್ರೀಯಾಗಿ ಬಿಡ್ತಾ ಇದ್ದಾರೆ. ಮೇಡಮ್ ಅವ್ರು ಹೇಳಿದ್ರು ಶ್ವೇತಪತ್ರ ಬಿಡುಗಡೆ ಮಾಡಿರಿ, ಅದು ಇದು ಎಲ್ಲ ಹೇಳಿದರು.
ಈಗ ನಾನು ಒಂದು ಮಾತು ಮೇಡಮ್ ಅವ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಏನಂದರೆ ಈಗ ನಾವು ಫ್ರೀಯಾಗಿ ಬಿಡ್ತಾ ಇದ್ದೀವಿ. ಫ್ರೀಯಾಗಿ ಬಿಡ್ತಾ ಇರೋದ್ರಿಂದ ಹೆಣ್ಣು ಮಕ್ಕಳು ಅದರಿಂದ ಎಷ್ಟು ಲಾಭಗಳನ್ನ ಪಡ್ಕೊಳ್ತಾ ಇದ್ದಾರೆ. ಮುಂಚೆ ನೀವು ಇದ್ರಿ, ನೀವು ಯಾಕೆ ಕೊಡಲಿಲ್ಲ ಇದನ್ನೆಲ್ಲ? ಈಗ ನಮ್ಮ ಸರ್ಕಾರ ಕೊಡ್ತಾ ಇದೆ ಅಂದ ಮಾತ್ರಕ್ಕೆ ಅದಕ್ಕೆ ತಲಾ ಒಂದೊಂದು ಮಾತಾಡೋದು ಎಷ್ಟು ಸರಿ? ಈಗ ಏನು ನಮ್ಮ ಸರ್ಕಾರದ ರಿವ್ಯೂಗಳನ್ನ ನೀವು ಕೊಡ್ತಾ ಇದ್ದೀರಾ, ರಿಸಲ್ಟ್ಗಳನ್ನ ಅಲ್ವಾ? ಇಷ್ಟು ಹೆಚ್ಚಾಗಿದೆ, ಹೆಣ್ಣು ಮಕ್ಕಳ ಆರ್ಥಿಕತೆ ಹೆಚ್ಚಾಗಿದೆ, 30ರಿಂದ 50% ಹೆಚ್ಚಿದೆ. ಮತ್ತು ಈ ಕೋಲ್ಕತ್ತಾದಲ್ಲಿರುವಂತಹ ಒಂದು ಸಂಸ್ಥೆ ಇದ್ರ ಬಗ್ಗೆ ವರದಿ ಕೊಟ್ಟಿದೆ. ಏನಂತ, ಅವರು ಕೋಲ್ಕತ್ತಾದಲ್ಲಿರೋರು, ನಾವು ಕರ್ನಾಟಕದವರು ನಮ್ಮವರೇ ಯಾರೋ ವರದಿ ಕೊಟ್ಟರೆ ಇವರೇ ಮಾಡ್ಕೊಂಡ್ರಪ್ಪ ಅಂತ ಏನು ಹೇಳ್ಬೋದು. ನಮ್ಮ ಸಾಧನೆಯನ್ನು ಇಡೀ ಭಾರತ ದೇಶದಲ್ಲಿ ಚರ್ಚೆ ಆಗ್ತಾ ಇದೆ, ವಿವಿಧ ರಾಜ್ಯಗಳಲ್ಲಿ ಚರ್ಚೆ ಆಗ್ತಾ ಇದೆ. ಯಾಕೆ? ನಮ್ಮ ಕರ್ನಾಟಕ ಸರ್ಕಾರ, ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಅವ್ರ ನೇತೃತ್ವದವರು ಒಂದು ಮೈಲುಗಲ್ಲನ್ನು ಇಟ್ಟಿದ್ದಾರೆ. ಈ ಒಂದು ಶಕ್ತಿ ಯೋಜನೆ ಅಂಡರಲ್ಲಿ ಮೇಡಮ್ ಹೇಳಿದ್ರು 500 ಕೋಟಿಯ ಒಂದು ಟಿಕೆಟ್ ಇಶ್ಯೂ ಮಾಡಿದ್ರು. ಅಂದರೆ ಆ ಮಹಿಳೆಯರು ಸರ್ಕಾರದ ಲಾಭಗಳನ್ನು ಎಷ್ಟು ಪಡ್ಕೊಂಡಿದ್ದಾರೆ. 30ರಿಂದ 50% ಮಹಿಳೆಯರು ಈಗ ಅದರ ಲಾಭ ಪಡ್ಕೊಂಡು ಆರ್ಥಿಕವಾಗಿ ಮುನ್ನಡೆಗೆ ಬಂದಿದ್ದಾರೆ. ಅವರು ಮುಂಚೆ ಯಾಕೆ ಇರಲಿಲ್ಲ? ಈ ರಿವ್ಯೂ ಯಾಕೆ ಮುಂಚೆ ಇರಲಿಲ್ಲ? ಮತ್ತು ಇನ್ನೊಂದು ಸಾರಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಮ್ಮ ಸರ್ಕಾರ ಏನು ಈ 5 ಗ್ಯಾರಂಟಿಗಳನ್ನು ಕೊಟ್ಟಿದೆ, ನೇರವಾಗಿ ಫಲಾನುಭವಿಗಳ ಖಾತೆಗೆ ಹೋಗ್ತಾ ಇದೆ. ಅದು ಬೇರೆ ಯಾರು ಕೂಡ ಅದನ್ನು ಕೈ ಆಡಿಸಿ 2,000 ಕೊಡುವಂಥದ್ದನ್ನು ಮುರ್ಕೊಂಡು ಇನ್ನೊಂದು ಹಸ್ತಕ್ಷೇಪಗಳು ಮುಂಚೆ ಎಲ್ಲ ಆಗ್ತಾ ಇತ್ತು. ಡಿಲೇ ಯಾಕಾಗುತ್ತೆ? ಡಿಲೇ ಯಾಕಂದರೆ ಈಗ ವ್ಯವಸ್ಥೆ ಅಂತ ಅಂದಮೇಲೆ ಪ್ರತಿ ತಿಂಗಳು ಹಾಕೋಕ್ಕಾಗಲಿಲ್ಲ ಅಂದ್ರೂ ಕೆಲವು ಟೆಕ್ನಿಕಲ್ ಇಶ್ಯೂಸ್ ಇದ್ದೇ ಇರುತ್ತೆ. ಅದ್ರ ಪ್ರಕಾರ ಡಿಲೇ ಆಗುತ್ತೆ ಅನ್ನೋದು ಬಿಟ್ಟರೆ ಇದುವರೆಗೂ ನಾವು 21ರಿಂದ 22 ತಿಂಗಳ ಗೃಹಲಕ್ಷ್ಮಿಯ ಕಂತನ್ನು ನಾವು ಹೆಣ್ಣು ಮಕ್ಕಳ ಖಾತೆಗೆ ನೇರವಾಗಿ ಹಾಕಿದ್ದೇವೆ, ಯಾರ ಹಸ್ತಕ್ಷೇಪವೂ ಇಲ್ಲದೆ. ಈಗ ಮಾತಾಡ್ತಾರಲ್ವ ನಮ್ಮ ವಿರೋಧ ಪಕ್ಷದವರು, ಅವ್ರು ಹೋಗಿ ಹಳ್ಳಿ ಭಾಗದಲ್ಲಿರುವಂತಹ ಕಡು ಬಡವರು ಹೆಣ್ಣು ಮಕ್ಕಳನ್ನು ಹೋಗಿ ಮಾತಾಡಿಸ್ಬೇಕು. ಅವರು ನಮ್ಮ ಯೋಜನೆ ಎಷ್ಟು ಹೆಣ್ಣು ಮಕ್ಕಳಿಗೆ ಅನುಕೂಲ ಆಗಿದೆ, ನಿರುದ್ಯೋಗ ಹೆಣ್ಣು ಮಕ್ಕಳು ಇವತ್ತು ಎಷ್ಟು ಸ್ವಾವಲಂಬಿಗಳಾಗಿದ್ದಾರೆ, ಮತ್ತು ಎಷ್ಟು ಅವರು ಆರ್ಥಿಕವಾಗಿ ಮುನ್ನಡೆಯನ್ನು ಸಾಧಿಸ್ತಾ ಇದ್ದಾರೆ, ಉದ್ಯೋಗ ಅವಕಾಶಗಳನ್ನು ಹುಡ್ಕೊಂಡಿದ್ದಾರೆ, ತಮ್ಮ ಬಿಸ್ನೆಸ್ಗಳನ್ನು ವೃದ್ಧಿ ಮಾಡಿ ಶಕ್ತಿ ಯೋಜನೆ ಅಂಡರಲ್ಲಿ ಬರುವಂತಹ ಬಸ್ಸನ್ನು ಫ್ರೀಯಾಗಿ ಬಳಸ್ಕೊಂಡು 2,000 ಬರುವಂತಹ ದುಡ್ಡನ್ನು ಕೂಡ ಹಾಕ್ಕೊಂಡು ಪ್ರತಿದಿನದ ವ್ಯವಹಾರ ವಹಿವಾಟುಗಳನ್ನು ಮಾಡಿ ತಮ್ಮ ಮಕ್ಕಳ ಶಿಕ್ಷಣಕ್ಕೆ, ತಮ್ಮ ಮನೆಯ ಒಂದು ಸಂಸಾರ ನಡೆಸಲಿಕ್ಕೆ ಇದು ಎಷ್ಟು ಅನುಕೂಲವಾಗಿದೆ ಅಂದರೆ, ಯಾವುದೇ ಯೋಜನೆ ಆಗಲಿ ಸರ್, ನೇರವಾಗಿ ಯಾವತ್ತು ಜನಕ್ಕೆ ಮುಟ್ಟುತ್ತೋ ಅದು ನಿಜವಾದ ಸಾಫಲ್ಯ ಹೊಂದಿರುವಂತಹ ಯೋಜನೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಸತ್ಯವಾಣಿ ಮೇಡಮ್ ಅವರೇ, ನಿಮಗೇನು ಅನಿಸ್ತದೆ ಗ್ಯಾರಂಟಿ ಯೋಜನೆಯಿಂದ? 2.5 ವರ್ಷ ಆಗಕ್ಕೆ ಬಂತು ಈಗ. ಸರ್, ಗ್ಯಾರಂಟಿ ಯೋಜನೆಗಳಲ್ಲಿ ಈ ಬಸ್ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಇರೋದು. ಈ ಶಕ್ತಿ ಯೋಜನೆ ಮಹಿಳೆಯರಿಗೆ ಶಕ್ತಿ ತುಂಬಲಿಕ್ಕೆ ಅಂತ ಮಾಡಿರೋದು. ಇದು ಖಂಡಿತವಾಗಿ ವರ್ಕ್ ಆಗ್ತಾ ಇಲ್ಲ ಅಂತ ಹೇಳಲ್ಲ. ಪ್ರತಿಯೊಂದು ಯೋಜನೆಗಳಲ್ಲಿ ಒಂದು ಪ್ಲಸ್ ಮತ್ತು ಮೈನಸ್ಗಳು ಇದ್ದೇ ಇರುತ್ತೆ. ಇದರಲ್ಲಿ ಏನಾಗಿದೆ ಅಂದರೆ, ಅಸಂಘಟಿತ ಕಾರ್ಮಿಕ ವರ್ಗಗಳಿದೆ, ಅವರಿಗೆಲ್ಲ ತುಂಬ ಅನುಕೂಲ ಆಗಿದೆ. ಏಕೆಂದರೆ ಅವರು ಮನೆ ಕೆಲಸ ಮಾಡಲಿಕ್ಕೆ ಹೋಗಿರ್ಬೋದು, ತರಕಾರಿ, ಈಗ ಎಕ್ಸಾಂಪಲು ಹಣ್ಣು ತರಕಾರಿ ಮಾರಲಿಕ್ಕೆ ಒಂದು ಏರಿಯಾದಿಂದ ಕೇರ್ ಮಾರ್ಕೆಟ್ಗೆ ಹೋಗಿ ಹಣ್ಣು ತರಕಾರಿ ತೊಗೊಂಬಂದು ಮಾರೋರಿಗೆ ಈಗ ಮೊದಲಾದರೆ ಬಸ್ಗೆ ದುಡ್ಡು ಕೊಡಬೇಕಾಗ್ತಾ ಇತ್ತು. ಮೆಟ್ರೋದಲ್ಲಿ ಹೋದರೆ ಕಾಸ್ಟ್ ಆಗುತ್ತೆ, ಆ ಕಾಸ್ಟ್ ಎಲ್ಲ ಉಳಿದಿದೆ, ಅದನ್ನು ಅವರು ಲಾಭಕ್ಕಾಗಿ ಉಪಯೋಗ ಮಾಡ್ಕೊತಾ ಇದ್ದಾರೆ. ಆಮೇಲೆ ಬೇರೆ ಸಣ್ಣ ಪುಟ್ಟ ಕೆಲಸದಲ್ಲಿರೋರು ಅವರಿಗೆಲ್ಲ ಏನೂ ಒಂದು ಅನುಕೂಲಗಳು ಇರೋದಿಲ್ಲ. ತುಂಬ ಕಡಿಮೆ ಸಂಬಳ ಇರುತ್ತೆ, 10-15 ಸಾವಿರ ಸಂಬಳದಲ್ಲಿ ಇರೋರಿಗೆ ಅವರಿಗೆ ತುಂಬ ದೂರ ಹೋಗಬೇಕಾಗತ್ತೆ. ಅವರಿಗೆ ಒಂದು ಸ್ವಲ್ಪ 1 ಅವರ್ ಹಾಫ್ ಆನ್ ಅವರ್ ಮುಂದೆ ಹೋಗಿ ಅವ್ರು ಕೆಲಸ ಮಾಡಿಕೊಂಡು ಆ ಸಂಬಳ ಬಸ್ ಚಾರ್ಜ್ ಅನ್ನೋದನ್ನು ಉಳಿಸ್ಕೊಂಡಿದ್ದಾರೆ. ಅದೂ ಅನುಕೂಲ ಆಗಿದೆ. ಮತ್ತು ಇನ್ನೂ ಒಂದು ಏನಾಗ್ಬಿಟ್ಟಿದೆ ಅಂದರೆ, ಈ ಮಹಿಳಾ ಉದ್ಯೋಗ ತರಬೇತಿ ಕಲ್ತ್ಕೋಬೇಕು ಅನ್ನೋರ್ಗು ಅನುಕೂಲ ಆಗಿದೆ. ಮತ್ತು ಮೇಯ್ನ್ ಟೆಂಪಲ್ಸ್, ಈಗ ಟೆಂಪಲ್ಗಳಲ್ಲಿ BJP ಸರ್ಕಾರ ಇತ್ತು, ಅವ್ರು ಹೇಳಿದರು ಟೆಂಪಲ್ಲು ನಮ್ಮ ಹಿಂದೂ ಧರ್ಮ ಅದೆಲ್ಲ ಹೇಳಿದರು. ಬಟ್ ಈಗ ಈ ಶಕ್ತಿ ಯೋಜನೆ ಬಂದಾಗ್ಲಿಂದ ಎಲ್ಲ ಟೆಂಪಲಲ್ಲಿ ಖಜಾನೆಗಳು ತುಂಬಿ ತುಳುಕ್ತಾ ಇದೆ. ಅದನ್ನು ಯಾರೂ ಅಲ್ಲಗಳಿಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ, ಎಷ್ಟೊಂದು ಜನ ಬಡ ಹೆಣ್ಮಕ್ಳಿಗೆ ಹೋಗಲಿಕ್ಕೆ ಒಂದು ಕನಸಿತ್ತು. ಯಾಕೆಂದರೆ ದುಡ್ಡು ಆಗಲ್ಲ, ಒಂದು 300-400 ರೂಪಾಯಿ ಆಗುತ್ತೆ ಬಸ್ ಚಾರ್ಜ್ ಅನ್ನೋದು. ಈಗ ನಾವು ಇಲ್ಲಿಂದ ಗುಲ್ಬರ್ಗಾಗೆ ಹೋಗಬೇಕಾದ್ರೆ ಯಾವುದೋ ಒಂದು ಟೆಂಪಲ್ ಅಲ್ಲೇನೋ ಒಂದು ನೋಡಬೇಕಾಗತ್ತೆ. ಆ ಟೆಂಪಲ್ ಕನಸಿನ ಮಾತಾಗ್ತಾ ಇತ್ತು ಬಡ ಹೆಣ್ಮಕ್ಳಿಗೆ. ಅದೆಲ್ಲ ಸಾಧ್ಯ ಆಗಿದೆ. ಅದೆಲ್ಲ ಪ್ಲಸ್
ಪ್ಲಸ್ಗಳೇ. ಮತ್ತು ಇನ್ನೂ ಒಂದು ಏನಂದರೆ, ಈಗ ಒಂದು ಹುಬ್ಳಿ ಧಾರವಾಡಗಳಲ್ಲಿ ಯಾಕೆ ಜಾಸ್ತಿ ಆಗಿದೆ ಅಂದರೆ, ಅಲ್ಲಿ ಜೋಳದ ರೊಟ್ಟಿ ಅನ್ನೋದು ಎಲ್ಲರಿಗೂ ಇಷ್ಟವಾದ ಪದಾರ್ಥ. ಅಲ್ಲಿ ತುಂಬ ಜನ ಹೆಣ್ಮಕ್ಳು ಒಂದು ಸಂಘಟನೆ ಮಾಡಿಕೊಂಡು ಅವರು ಜೋಳದ ರೊಟ್ಟಿ ಎಲ್ಲ ಮಾಡಿ ಅದನ್ನು ಮಾರ್ಕೆಟ್ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತಾ ಇತ್ತು. ಅದನ್ನು ಅವ್ರೇನು ಮಾಡ್ಕೊಂಡಿದ್ದಾರೆ, ಫ್ರೀ ಬಸ್ ಇರೋದ್ರಿಂದ ಬಸ್ಸಲ್ಲಿ ತೊಗೊಂಬಂದ್ಬಿಟ್ಟು ಇಲ್ಲೆಲ್ಲಾದ್ರೂ ಅಂಗಡಿಗಳಿಗೆ ಹಾಕಿ ದುಡ್ಡು ಮಾಡ್ಕೊತಿದ್ದಾರೆ. ಅದು ಸಹಾಯ ಅಂತೂ ಆಗಿದೆ, ಖಂಡಿತ ಆಗಿಲ್ಲ ಅಂತ ಅಲ್ಲ. ಆಮೇಲೆ ಇನ್ನೇನಾಗ್ಬಿಟ್ಟಿದೆ ಅಂದರೆ, ಈಗ ಈ 2000 ಬರುತ್ತೆ ಅಂತ ಹೇಳಿದಾರಲ್ಲ, ಅದು 100% ಕರೆಕ್ಟ್ ಅಲ್ಲ. ಎಲ್ಲರಿಗೂ ಬರ್ತಾ ಇಲ್ಲ, ಸ್ವಲ್ಪ ಜನಕ್ಕೆ ಬರ್ತಾ ಇದೆ, ಸ್ವಲ್ಪ ಜನಕ್ಕೆ ಬರ್ತಾ ಇಲ್ಲ. ಈಗ ನಮ್ಮನೆ ಕೆಲಸ ಮಾಡೋರೇ ಹೇಳ್ತಾರೆ 6 ತಿಂಗಳಿಗೆ ಒಂದ್ಸಲ ಬರ್ತಾ ಇದೆ ಅಂತಾರೆ, ಕೆಲವ್ರಿಗೆ ಬಂದಿಲ್ಲ. ಅದು ಯಾತಕ್ಕೆ ಅದು ಇದೆ ಅಂತಾರೆ, ಕೆಲವೊಂದು ಸಲ ತೋರಿಸ್ತಾರೆ, ಕೆಲವೊಂದು ಸಲ ಬರ್ತಾ ಇಲ್ಲ. ಆ ಬರ್ತಾ ಇಲ್ದಲ್ಲ ಇರೋರಿಗೆ ಅದನ್ನು ಅಮೌಂಟ್ ಹಾಕ್ತಾ ಇದ್ದಾರೋ ಅನ್ನೋದು ನಮಗೆ ಗೊತ್ತಿಲ್ಲ. ಯಾಕೆಂದರೆ ನಾವು ಅದರ ಫಲಾನುಭವಿಗಳಲ್ಲ. ಫ್ರೀ ಬಸ್ಸು ಯೂಸ್ ಮಾಡಿದ್ದಾರೆ. ಬಟ್ ನಾವು ಇದನ್ನು ಏನು ಹೇಳ್ತೀವಿ ಅಂದರೆ, ಇದರಿಂದ ಕೆಲವರಿಗೆ ಲಾಭ ಅಂತೂ ಖಂಡಿತ ಆಗಿದೆ. ಈಗ ನಾವು ಮಲೆನಾಡಲ್ಲಿ ನೋಡ್ತಾ ಇದ್ದೀವಿ, ಮಲೆನಾಡಲ್ಲಿ ಹಲಸಿನಣ್ಣು ಇರುತ್ತೆ. ಹಲಸಿನಣ್ಣೆಲ್ಲ ಅವರೆಲ್ಲ ಏನ್ ಮಾಡ್ತಾ ಇದ್ರು, ಕಟ್ ಮಾಡಿ ಗೊಬ್ಬರಕ್ಕೆ ಹಾಕ್ತಾ ಇದ್ರು. ಈಗ ಅದರಲ್ಲಿ ಉಪ ಉತ್ಪನ್ನಗಳನ್ನು ಮಾಡ್ಕೊಂಬಂದ್ರೆ ಅವ್ರಿಗೆ ಮಾರ್ಕೆಟಿಂಗ್ ಅನುಕೂಲ ಆಗಿದೆ. ಬಟ್ ಅದೆಲ್ಲ ಪ್ಲಸ್. ಬಟ್ ಮೈನಸ್ ಏನಾಗಿದೆ ಅಂದರೆ, ಅನ್ನೆಸೆಸರಿಯಾಗಿ ಯೂಸ್ ಮಾಡ್ತಾ ಇರ್ತಾರೆ. ಅದರಿಂದ ಏನಾಗಿದೆ, ಶಾಲಾ ಕಾಲೇಜ್ಗೆ ಹೋಗೋರಿಗೆ ತೊಂದರೆ ಆಗ್ತಾ ಇದೆ, ಅದೆಲ್ಲ ಆಗ್ತಾ ಇದೆ. ಅದರಿಂದ ಏನಾಗಿದೆ, ಯೂಸ್ ಆಗಿದೆ. ಶಕ್ತಿ ಯೋಜನೆ ಹೆಣ್ಮಕ್ಳಿಗೆ ಶಕ್ತಿ ಕೊಡಬೇಕಂತ ಇದೆ, ತುಂಬ ಜನಕ್ಕೆ ಯೂಸ್ ಆಗಿದೆ. ಬಟ್ ಬಸ್ಸುಗಳನ್ನೂ ಇಂಪ್ರೂವ್ ಮಾಡಬೇಕು, ಅದರಲ್ಲಿ ಕೆಲವು ಸಾಧಕ ಬಾಧಕಗಳಿದೆ. ಯೂಸ್ ಆಗಿದೆ ಅಂತಲೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಕಾಂತಿ ಮೇಡಮ್, ಈಗ ಈ ಗ್ಯಾರಂಟಿ ಯೋಜನೆ ಆರಂಭದಲ್ಲಿ ಘೋಷಣೆ ಮಾಡಿದಾಗ ನೀವೇ ಹೇಳಿದ್ದೀರಿ, ಅಂದರೆ ಇದರಿಂದ ಸೋಮಾರಿಗಳಾಗ್ತಾರೆ ಅಂತೇಳಿ. ಬಟ್ ಈಗ ಅದೇ ಹಾದಿಯನ್ನು ನೀವು ಹಿಡಿದಿದ್ದೀರಿ. ಈಗ ಬಿಹಾರ ಆಗಿರ್ಬೋದು, ಬೇರೆ ಬೇರೆ ಎಲೆಕ್ಷನ್ ಅಂತ ಬಂದಾಗ ಮಹಿಳಾ ಸಬಲೀಕರಣ, ಬಸ್ ಫ್ರೀ ಕೊಟ್ಟ ತಕ್ಷಣ ಸಬಲೀಕರಣ ಆಗಲ್ಲ, ಅಥವಾ 2000 ಒಂದು ಮಹಿಳೆಗೆ ಕೊಟ್ಟ ತಕ್ಷಣ ಮಹಿಳಾ ಸಬಲೀಕರಣ ಆಗಲ್ಲ. ಕೇಂದ್ರ ಸರ್ಕಾರದ ಯೋಜನೆ ಅಡಿಯಲ್ಲಿ ಹೊಸ ಬಸ್ಗಳು ಬಂದಿರೋದು ಬಿಟ್ಟರೆ ಈ ಸರ್ಕಾರ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ? ಬಿಗ್ ಝೀರೋ. ನಾನು ಓಪನ್ ಆಗಿ ಅಧಿಕೃತ ವಕ್ತಾರಳಾಗಿ ಇಲ್ಲಿ ಮಾತಾಡ್ತಿದ್ದೀನಿ. ಯಾವುದಾದ್ರೂ ಸಾರಿಗೆ ಇಲಾಖೆಗೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಇದೆಯಾ? ನಾನು ಅವಾಗಲೇ ನಿಮಗೆ ಹೇಳಿದೆ, ಬೊಮ್ಮಾಯಿ ಸರ್ಕಾರದಲ್ಲಿ 3600 ಇಟ್ಟದನ್ನು ಇವರು 100 ರೂಪಾಯಿ ಹೆಚ್ಚಿಗೆ 3700 ಅಂತ ಇಟ್ಬಿಟ್ಟು ಫ್ರೀಯಾಗಿ ಕೊಟ್ಬಿಟ್ರು. ಹೇಗೆ ಸಾಧ್ಯ ಇದೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್? ಬಸ್ಗಳ ಪರಿಸ್ಥಿತಿ ಯಾವ ಥರ ಇದೆ? ಅವಾಗಲೇ ಅನೇಕ ವಿಷಯಗಳು ಮಾತಾಡೋದಿದೆ. ಸರಿ, ಹೆಣ್ಮಕ್ಳಿಗೆ 2000 ಕೊಟ್ಟಿದ್ದೀರಾ, ಗಂಡು ಮಕ್ಕಳ ಹತ್ರ ಎಷ್ಟು ಕಿತ್ಕೊಂಡಿದ್ದೀರಾ? ಎಷ್ಟು ಕಡೆ ಬೆಲೆ ಏರಿಕೆ ಮಾಡಿದ್ದೀರಾ? ಎಲ್ಲವೂ ಅಲ್ಲಿ ಸರಿ ಇದೆ. ಅವಾಗಲೇ ಮಾತಾಡ್ತಾ ಕಾಂಗ್ರೆಸ್ ಅವರು ಹೇಳಿದರು ಗ್ಯಾರಂಟಿ ಯೋಜನೆಗಳು ಅಂತ. ಯುವ ನಿಧಿ ಅಂತ ಒಂದು ಯೋಜನೆ ಬಂದಿದೆ. ಸರಿಸುಮಾರು 5 ಲಕ್ಷ ಜನ ಒಂದು ವರ್ಷಕ್ಕೆ ಪಾಸ್ಔಟ್ ಆಗಿ ಬರ್ತಾರೆ. ಕಳೆದ ಬಾರಿ ಯುವ ನಿಧಿ ಕೊಡುವಾಗಲೇ ಹೇಳಿದರು, ನಮ್ಮ ಗೌರ್ಮೆಂಟ್ ಬಂದ ಮೇಲೆ ಸೆಪ್ಟೆಂಬರ್ ಯಾರು ಓದ್ತಾರೆ ಅವ್ರಿಗೆ ಮಾತ್ರ, ಮೊದಲಿನವರಿಗಿಲ್ಲ ಅಂತ ಹೇಳಿದ್ರು. ಈ ವಾಹಿನಿ ಮುಖಾಂತರ ನಾನು ಕೇಳಕ್ಕೆ ಇಷ್ಟಪಡ್ತೀನಿ, ಎಷ್ಟು ಜನರಿಗೆ ಯುವ ನಿಧಿ ಸಿಕ್ಕಿದೆ? 5 ಲಕ್ಷ ಜನ ಪಾಸ್ಔಟ್ ಆಗುವಂಥ ಯುವಕರಿರುವಾಗ ಕಳೆದ ಬಾರಿ 3595 ಜನರಿಗೆ ಇದು ಮಾಡಿದ್ದಾರೆ. ಇದು ಅಂಕಿಅಂಶ, ಇದು ಗ್ಯಾರಂಟಿ ಯೋಜನೆಯ ಒಂದು ಜಲಕ್ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಯೋಜನೆಗಳು ಬಂದಿದೆ, ಗ್ಯಾರಂಟಿ ಯೋಜನೆ ತಗೊಂಡವರು ಖಂಡಿತ, ನಾನು ಇದರ ಬಗ್ಗೆ ತಕರಾರು ಖಂಡಿತ ಇಲ್ಲ. ಇದು ರಾಜ್ಯದ ತೆರಿಗೆ ದುಡ್ಡು ಸಿಕ್ಕಿದವರಿಗೆ ಪಾರದರ್ಶಕವಾಗಿಲ್ಲ ಅಂತ. ಪಾರದರ್ಶಕ ಅಂತಲ್ಲ, ಕರೆಕ್ಟಾಗಿ ಎಲ್ಲಿ ಬರ್ತಾ ಇದೆ ಈಗ ಗ್ಯಾರಂಟಿ ಹಣ? ಹೋಗ್ಲಿ, ಈ ವಾಹಿನಿ ಮುಖಾಂತರ ವಿವರಿಸಿ ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ಅವ್ರಿಗೆ ಕೇಳಿಸ್ಕೋತಾರೆ ಅಂತಾರೆ, ಈ 2 ತಿಂಗಳಿಂದ ಗ್ಯಾರಂಟಿ ಹಣ ಬಂದಿದೆಯಾ? ಕೊಡ್ತೀವಿ ಅಂತ ಹೇಳ್ತಿದಾರಲ್ಲ, ಅದು ಬೇಡ. ಈಗ ಅದಕ್ಕೆ ಅಂತ ಮೀಸಲಿಟ್ಟ ಮೇಲೆ ಏನಕ್ಕೆ ಲೇಟಾ ಮಾಡ್ತೀರಾ? ಈಗ ಅದಕ್ಕೆ ಈಗ ಬೇರೆ ದುಡ್ಡಲ್ಲ, ಇದು ಕರ್ನಾಟಕದ ಜನರ ತೆರಿಗೆ ದುಡ್ಡು. ಯಾರು ಮನೆಯಿಂದ ತಂದು ಕೊಡ್ತಾ ಇಲ್ಲ. ಕೊಡುವಂಥ ದುಡ್ಡು, ಯೋಜನೆ ಮೀಸಲಾಗಿಟ್ಟ ದುಡ್ಡು ಪ್ರತಿ ತಿಂಗಳು ಯಾಕೆ ಬರ್ತಾ ಇಲ್ಲ? ಏನಕ್ಕೆ 2 ತಿಂಗಳು ಪೆಂಡಿಂಗ್ ಇರುತ್ತೆ? ಕೊಡ್ಬೋದಲ್ವಾ? ಏನಕ್ಕೆ? ನಾನು ಅವಾಗಲೇ ಒಂದು ಹೇಳಿದೆ, ಎಷ್ಟು ಈಗ ಕೊಟ್ಕೊಂಡೇ ಬಂದಿದ್ದಾರೆ. ನಾವು ಈಗ ಈಗಾಗಲೇ 4 ನಿಗಮದಿಂದ ಚುನಾವಣಾ ಸಂದರ್ಭದಲ್ಲಿ ಬರುತ್ತೆ ಅಂತ ನೀವು ಹೇಳ್ತಾ ಇದ್ರಿ. 4 ನಿಗಮದಿಂದ ಬಾಕಿ 800 ಕೋಟಿ ಇದೆ ಈಗಾಗಲೇ. ಇನ್ನೊಂದು 2 ವರ್ಷಕ್ಕೆ, ಇನ್ನೊಂದು 3 ವರ್ಷಕ್ಕೆ 2-3 ಸಾವಿರ ಕೋಟಿ ಬಾಕಿ ಇಟ್ಬಿಟ್ಟು ಹೋದ್ರೆ ಇವರು ಗ್ಯಾರಂಟಿ ಹೆಸರಲ್ಲಿ ಅದನ್ನು ತುಂಬಿಸೋದು ಯಾರು? ನೀವು ಬರ್ತಿರಲ್ಲ ಆಮೇಲೆ. ಹಾಗಲ್ಲ, ನಾನು ಹೇಳೋದು ಬಾಕಿ ಇಟ್ಟಂದ್ರೆ ಇವರು ಕೊಟ್ಟ ಯೋಜನೆಗಳು ಬಾಕಿ. ಜನರಿಗೆ ಮಾಡೋ ಇಷ್ಟು ವರ್ಷ ಇಡೀ ವಾಹಿನಿ ಮುಖಾಂತರ ನೋಡೋರು ಹೇಳ್ತೀನಿ, ಎಷ್ಟು ಶಂಕುಸ್ಥಾಪನೆ ಆಗಿದೆ, ಎಷ್ಟು ಹೊಸ ಕೆಲಸಗಳಾಗಿದೆ, ಎಷ್ಟು ಅಭಿವೃದ್ಧಿಗಳಾಗಿದೆ, ಅದನ್ನು ಮಾತಾಡಬೇಕಲ್ವ ನಾವು. ರೈತರ ಬಗ್ಗೆ ಏನಾದ್ರು ಆಗಿದೆಯಾ? 981 ರೈತರ ಆತ್ಮಹತ್ಯೆ ಆಗಿತ್ತು. ಇಡೀ ಕರ್ನಾಟಕದಲ್ಲಿ ಮಹಿಳೆಯರ ಬಗ್ಗೆ ಮಾತಾಡ್ತೀರಾ, ಎಷ್ಟು ಕೊಲೆ, ಎಷ್ಟು ಸುಲಿಗೆ, ಎಷ್ಟು ಅತ್ಯಾಚಾರ, ಒಂದು ಏನಾದರೂ ನಡೀತಾ ಇದೆಯಾ? ಯಾವುದಾದ್ರು ಇಂಥ ಇಲಾಖೆಯಲ್ಲಿ ಹಗರಣ ಇಲ್ಲದ ಯಾವುದಾದ್ರು ಇಲಾಖೆ ಇದೆಯಾ? ಹಗರಣಗಳ ಸುಳಿಯಲ್ಲಿ ವಿಲವಿಲ ಒದ್ದಾಡ್ತಾ ಇದೆ.
ನಾವಿದು ಮಾಡಿದ್ದೀವಿ, ಬಸ್ ಪಾಸ್ ಕೊಟ್ಟಿದ್ದೀವಿ, ಇದು ಕೊಟ್ಟಿದ್ದೀರಿ, ನೀವು ಹೇಳಿದ್ದೀರಾ, ಕೊಟ್ಟಿದ್ದೀರಾ. ಅಭಿವೃದ್ಧಿ ಏನು ಮಾಡಿದ್ದೀರಾ? ಇಂಥದ್ದೊಂದು ಅಭಿವೃದ್ಧಿ ಅಂತ ಆಗ್ತಾ ಇದೆಯಾ? ಮಹಿಳೆಯರ ಪರ ಯೋಜನೆಗಳು ಏನಿದೆ? ಬಸ್ ಫ್ರೀ ಕೊಟ್ಟಿದ್ದೀರಾ, ಸರಿ, ನಾವು ಅದರ ಬಗ್ಗೆ ನಾವೇನು ತಕರಾರು ಇಲ್ಲ, ಕೊಡಿ. ಮಹಿಳಾ ಇದರ ಪ್ರಾಧಾನ್ಯತೆ ಬಗ್ಗೆ ಏನು ಅಭಿವೃದ್ಧಿ ಮಾಡಿದ್ದೀರಾ? ಸ್ಕೂಲ್ಗಳಲ್ಲಿ ಎಷ್ಟು ತೊಂದರೆಗಳಿದೆ, ಎಷ್ಟು ಅತಿಥಿ ಶಿಕ್ಷಕರನ್ನು ಇದು ಮಾಡಿದ್ದೀರಾ? ಯಾವ ಥರ ಅಲ್ಲಿ ಸ್ಕೂಲ್ ಕಟ್ಟಡಗಳ ಬಗ್ಗೆ ಯಾವ ಥರ ಪರಿಸ್ಥಿತಿ ಇದೆ? ಮಳೆ ಬಂದರೆ ಸೋರುವ ಥರ ಇದೆ. ಪೌಷ್ಟಿಕ ಆಹಾರ ಬಗ್ಗೆ, ಅಂಗನವಾಡಿಗಳ ಬಗ್ಗೆ ಮಾತಾಡಿದ್ರಲ್ಲ ಇವರು. ಮೀನುಗಾರರಿಗೆ ಇಷ್ಟು ಕೊಡ್ತೀವಿ, ಅಂಗನವಾಡಿಗೆ ಗೌರವಧನ ಹೆಚ್ಚಳ ಮಾಡ್ತೀವಿ, ಬರೀ ಮಾತುಕತೆ ಮಾತ್ರ ಮಾತಾಡಿದ್ರಲ್ಲೇ ಇದೆ. ಬರೀ ನಾನು ಬಸ್ ಫ್ರೀ ಕೊಟ್ಟರೆ 500ನೇ ಟಿಕೆಟ್ ಕೊಟ್ಟಾಗ ಬಸ್ ಓಡಿಸೋಕ್ಕೆ ಯಾರ್ಯಾರು ಇದಕ್ಕೆ ಇದ್ದರು, ಆ ಡ್ರೈವರ್ಗಳು, ಆ ಕಂಡಕ್ಟರ್ಗಳು, ಅವ್ರ ಬಗ್ಗೆ ಏನೋ ಯೋಚನೆ ಮಾಡಿದ್ರಾ? ಇದ್ರ ಬಗ್ಗೆ ಯೋಚನೆ ಮಾಡಬೇಕಲ್ವಾ? ಇಷ್ಟು ಸಾಲಗಳ ಬಗ್ಗೆ, ಇಷ್ಟು ನಿಗಮಗಳ ಸಾಲ ಇದೆ, ಅದರ ಬಗ್ಗೆ ಯೋಚನೆ ಮಾಡಬೇಕಲ್ವಾ? ಗ್ರಾಚ್ಯುಟಿ ಫಂಡ್ಗಳ ಬಗ್ಗೆ ಯೋಚನೆ ಮಾಡಬೇಕಲ್ಲ? ಬಾಕಿ ಇರೋದರ ಬಗ್ಗೆ ನಾವು ಸುಮ್ಮನೆ ಮಾತಾಡೋದಲ್ಲ. ನಾವು ಶಾಲಿನಿ ರಜನೀಶ್ ಅವರು ಅಧಿಕೃತವಾದಂಥ ಒಂದು ಚೀಫ್ ಸೆಕ್ರೆಟರಿ ಅವರು, ಅವರೇ ಒಂದು ನಿಗಮಗಳ ರಿವ್ಯೂ ಮೀಟಿಂಗಲ್ಲಿ ಹೇಳ್ತಾರೆ, ಇದನ್ನು ಅಸೆಟ್ ಮಾನಿಟೇಷನ್ ಮಾಡ್ಕೊಳ್ಳಿ ಅಂತ ಹೇಳಿದರೆ, ನೀವು ಅಸೆಟ್ ಮಾರ್ಕೊಂಡು ಮಾಡಿದರೆ ಈ ಪರಿಸ್ಥಿತಿ ಬರ್ತಿದೆಯಾ? ಅದೊಂದಕ್ಕೆ ನಾನು ಮತ್ತೊಮ್ಮೆ ಹೇಳ್ತಿದ್ದೀನಿ, ನಿಜವಾಗಲೂ ಶ್ವೇತಪತ್ರ ಹೊರಡುವ ಧೈರ್ಯ ನಿಮಗೆ ಇದೆಯಾ ಈ ಒಂದು ಸಾರಿಗೆ ನಿಗಮಗಳ ಬಗ್ಗೆ? ಮಾತಾಡೋಣ, ಬ್ರೇಕ್ನ ಸಮಯ ಆಗಿದೆ ನೋಡಿ. ಬ್ರೇಕ್ ಆದ ಬಳಿಕ ಈಗ ಈ ಗ್ಯಾರಂಟಿ ಯೋಜನೆಯಿಂದ ತಲಾ ಆದಾಯ ಹೆಚ್ಚಳ ಆಗಿದೆ ಅನ್ನೋದು, ಬಟ್ ಆರ್ಥಿಕವಾಗಿ ಎಲ್ಲೆಲ್ಲಿ ಕಾಮಗಾರಿ ಆಗಬೇಕಾಗತ್ತೆ, ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಿದೆಯಾ ಇಲ್ಲ, ಅದರ ಬಗ್ಗೆ ಚರ್ಚೆ ಮಾಡ್ತೀವಿ ಚಿಕ್ಕದೊಂದು ಬ್ರೇಕ್ ಆದ ಬಳಿಕ. ಪ್ರೇಮಲತಾ ಮೇಡಮ್ ಅವರೀಗ ಆಯಿತು, ಗ್ಯಾರಂಟಿಯಿಂದ ಅನುಕೂಲ ಆಗ್ತಾ ಇದೆ, ಬಟ್ ಒಬ್ಬರ ಕೈಯಿಂದ ಅಂದರೆ ಗಂಡನಿಂದ ಕಿತ್ಕೊಳ್ತಾ ಇದ್ರಿ, ಹೆಂಡತಿಗೆ ಕೊಡ್ತಾ ಇದ್ರಿ ಅನ್ನೋ ರೀತಿಯಲ್ಲಿ ಆಗ್ತಾ ಇದೆ. ಇದು ರೇಟ್ ಜಾಸ್ತಿ ಮಾಡಿದ್ರಿ, ಬಸ್ ಟಿಕೆಟ್ ಜಾಸ್ತಿ ಮಾಡಿದ್ರಿ, ಯಾಕೆ ಜಾಸ್ತಿ ಮಾಡಕ್ ಹೋದ್ರಿ? ಅದು ಫ್ರೀ ಕೊಟ್ಟಿದ್ರಿ. ಎಷ್ಟು ಪರ್ಸೆಂಟ್ ಸರ್ ಮಹಾ ಜಾಸ್ತಿ ಮಾಡಿರೋದು ಹೇಳಿ ಸರ್? ಎಷ್ಟು ಪರ್ಸೆಂಟ್ ಮಹಾ ಜಾಸ್ತಿ ಮಾಡಿರೋ? ಆಯಿತು, ಒಂದು ಮನೆ ಗೃಹಿಣಿ ಫಾರ್ ಎಕ್ಸಾಂಪಲ್, ನೀನು ಗಂಡ ಮತ್ತು ಹೆಂಡತಿ ಇಬ್ಬರೂ ಟಿಕೆಟ್ ಕೊಟ್ಟು ಓಡಾಡೋದಿದ್ರೆ ಎಷ್ಟು ಖರ್ಚು ವೆಚ್ಚಗಳಿರ್ತಾ ಇತ್ತು. ಈಗ ಹೆಂಡತಿ ನೀನು ಫ್ರೀಯಾಗಿ ಓಡಾಡ್ತೀಯ, ಗಂಡ ಒಂದು ಟಿಕೆಟ್ ತೊಗೊಳ್ಲಿಕ್ಕೂ ನಿಮ್ಗೆ ಕಷ್ಟವಾ? ಅದೇ ಮುಂಚೆ ಇದ್ದ ಸರ್ಕಾರಗಳಲ್ಲಿ ಅವರು ಕೂಡ ಬೆಲೆ ಜಾಸ್ತಿ ಮಾಡಿದ್ದಾರೆ. ಈಗ ಸೆಂಟ್ರಲ್ಲಿಂದ ನೀವು ಪೆಟ್ರೋಲ್ ಡೀಸೆಲ್ ರೇಟ್ ಕಡಿಮೆ ಮಾಡ್ಸೋಕೆ ಹೇಳಿ, ಇವರು ಕಡಿಮೆ ಮಾಡ್ತಾರೆ ಟಿಕೆಟ್ ರೇಟ್ಗಳನ್ನ. ಬರೀ ನಮ್ಮ ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಮಾತ್ರ ಟಿಕೆಟ್ ರೈಸ್ ಮಾಡಿದೆ, ಬೇರೆ ಸರ್ಕಾರ ಮಾಡೇ ಇಲ್ವಾ? ನೀವು ಇದನ್ನೆಲ್ಲ ಮಾತಾಡಬೇಕು. ಈಗ ಒಂದು ಮನೆಯಲ್ಲಿ ಒಬ್ಬ ಗಂಡ ಮಾತ್ರ ತೊಗೊಳ್ತಾನೆ ಟಿಕೆಟು, ಹೆಂಡತಿ ಮತ್ತು ಹೆಣ್ಣು ಮಗು ಇದ್ದರೂ ಕೂಡ ಅದು ಫ್ರೀ. ಎಷ್ಟು ಉಳಿತಾಯ ಆಯಿತು? ನೀವು ಅದ್ರ ಬಗ್ಗೆ ಮಾತಾಡಬೇಕು. ಹೆಚ್ಚಳ ಆಗಿದ್ರ ಬಗ್ಗೆ ನೀವು ಹೇಳ್ತಾ ಹೋದ್ರೆ ನಮಗಿನ ಗಂಡ ಬರ್ತಾನೆ ಅಂತ ರೇಟ್ ಜಾಸ್ತಿ ಮಾಡಿದ್ರಿ ನೀವು. ಈಗ ಒಬ್ಬರು ಹೆಣ್ಮಗಳಂತ ಆಗಲ್ಲ, ಜೊತೆಲಿ ಗಂಡಸರು ಬೇಕಲ್ವಾ? ಒಂದ್ ಕಡೆ ಫ್ರೀ ಕೊಟ್ರೆ ಒಬ್ರು ಫ್ರೀ ಬಂದ್ರೆ ಈ ಕಡೆ ರೇಟ್ ಜಾಸ್ತಿ ಮಾಡಿದ್ರೆ ಸರ್ ಆಯ್ತು. ಈಗ ನೀವು ಪರ್ಸೆಂಟ್ ರೈಟ್ ಜಾಸ್ತಿ ಮಾಡಿರೋದ್ರ ಬಗ್ಗೆ ನೀವು ಮಾತಾಡ್ತಿರಲ್ಲ. ಈಗ ತಲಾ ಆದಾಯ ಇಡೀ ಭಾರತ ದೇಶದಲ್ಲಿ ಕರ್ನಾಟಕ ನಂಬರ್ 1 ಪ್ಲೇಸ್ ಇದೆ. ಅದು ಯಾಕೆ ಮಾತಾಡಲ್ಲ ನಮ್ಮ ವಿರೋಧ ಪಕ್ಷದವರು? ಅದ್ರ ಬಗ್ಗೆ ತಲಾ ಆದಾಯ ಅಂದ್ರೆ ಒಂದು ತಲೆಗೆ ಎಷ್ಟು ಆದಾಯ ಟ್ರಾನ್ಸಾಕ್ಷನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಾವು ಮಾಡಿಲ್ಲ ಸರ್. ಇದು ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಮಾಡಿರುವಂತಹ ಸರ್ವೆ ಇದು. ಅದರಲ್ಲೇ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ನಂಬರ್ 1 ಪ್ಲೇಸ್ ಬಂದಿದೆ ಅಂದ್ರೆ ನಾವು ಸೆಂಟ್ರಲ್ ಗೌರ್ಮೆಂಟೇ ಮಾಡಿರೋದು ಇದು. ಹಂಗಾಗಿ ಸಚಿವಾಲಯದ ಮೊನ್ನೆ ಹೌದು, ಕೇಂದ್ರ ಸಚಿವಾಲಯದವರೇ ಮಾಡಿರುವಂತಹ ಸರ್ವೆಯಲ್ಲೇ ನಮ್ಮ ಕರ್ನಾಟಕ ನಂಬರ್ 1, ತಮಿಳುನಾಡು ನಂಬರ್ 2 ಪ್ಲೇಸಲ್ಲಿ ಇವಾಗ ಇದೆ. ಆ ಥರ ನಾವು ಲಾಸ್ ಆಗ್ತಾ ಹೋಗ್ತಾ ಇದ್ದಿದ್ರೆ ಯಾಕೆ ನಮಗೆ ಪ್ರಗತಿ ದಿನದಿಂದ ದಿನಕ್ಕೆ ಕಾಣಿಸ್ತಾ ಇತ್ತು ನಮ್ಮ ಗ್ಯಾರಂಟಿ ಯೋಜನೆಗಳ ಬಗ್ಗೆ, ನಮ್ಮ ಸರ್ಕಾರದ ಬಗ್ಗೆ? ಈಗ ವಿರೋಧ ಪಕ್ಷದವರೇ ಅಲ್ಲಿ ಆಡಳಿತ ನಡೆಸ್ತಾ ಇರೋದು. ಅವ್ರ ಸರ್ವೆಯಲ್ಲೇ ನಮ್ಮನ್ನು ಹೇಳಿರೋವಾಗ, ಉನ್ನತಿ ಆಗಿದೆ ಅನ್ನೋವಾಗ ಯಾಕೆ ಈ ಥರ ಎಲ್ಲ? ಈಗ ಮೇಡಮ್ ಹೇಳಿದ್ರು ಒಂದು ವಿಚಾರ, ಏನು ರೈತರ ಬಗ್ಗೆ ಸಮಸ್ಯೆನ ನಮ್ಮ ಕರ್ನಾಟಕ ಸರ್ಕಾರ ನಿಗಾ ವಹಿಸ್ತಾ ಇದೆ. ಈ ನಮ್ಮ ಸರ್ಕಾರ ಮಾತ್ರವಲ್ಲ, ಅವ್ರ ಸರ್ಕಾರ ಇರೋವಾಗಲೂ ಸಾಕಷ್ಟು ರೈತರನ್ನ ಗೋಲಿಬಾರ್ ಮಾಡೆಲ್ಲ ಸತ್ತಿದಾರಲ್ಲ, ಅವಾಗೆಲ್ಲ ರೈತರ ಸಮಸ್ಯೆ ಇರಲಿಲ್ವಾ? ಬರೀ ನಮ್ಮ ಕರ್ನಾಟಕ ಸರ್ಕಾರ ಇರುವಾಗ ಮಾತ್ರ ರೈತರ ಸಮಸ್ಯೆನ? ನಾವು ರೈತರಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಮಾಡ್ತಾ ಇದ್ದೀವಿ, ರಸಗೊಬ್ಬರಗಳನ್ನು ನಾವು ತಲುಪಿಸ್ತಾ ಇದ್ದೀವಿ, ಮತ್ತೆ ರೈತರಿಗೆ ನಾವು ಸರಿಯಾದ ರೀತಿಯಲ್ಲಿ ಅವ್ರಿಗೇನು ಬೇಕು ವ್ಯವಸ್ಥೆಗಳನ್ನು ನಮ್ಮ ಕರ್ನಾಟಕ ಸರ್ಕಾರ ಮಾಡ್ತಾ ಇದೆ. ನಮಗೆ ಮೇಡಮ್ ಹೇಳಿದ್ರು, ಯುವ ನಿಧಿ ಬಗ್ಗೆ ಮಾತಾಡಿದ್ರು ಮೇಡಮ್. ಯುವ ನಿಧಿಯಲ್ಲಿ ಈಗ ನೋಡಿ, ಹಳ್ಳಿಗಾಡಿನಿಂದ ನಮ್ಮ ಬೆಂಗಳೂರು ನಗರಕ್ಕೆ ಎಲ್ಲ ವಲಸೆ ಬರ್ತಾ ಇದ್ದಾರೆ. ಅಲ್ಲಿ ಡಿಗ್ರಿಗಳು ಮಾಡ್ತಾರೆ, ಬೆಂಗಳೂರಿಗೆ ವಲಸೆ ಬರ್ತಾ ಇದ್ದಾರೆ, ಇಲ್ಲಿ ತಮ್ಮ ಉದ್ಯೋಗಗಳನ್ನು ಕಂಡುಕೊಳ್ತಾ ಇದೆ. ನೋಡಿ, ಇವರು ನಮ್ಮ ವಿರೋಧ ಪಕ್ಷದವರಿಗೆ ನಮ್ಮ ಸರ್ಕಾರದ ಈ ಯೋಜನೆಯ
ಒಂದು ಏನು ರೂಪರೇಷೆಗಳ ಬಗ್ಗೆ ಆ ಆಲೋಚನೆಗಳೇ ಇಲ್ಲ. ಬರೀ ಅವರ ವಿಷಯ ಏನೋ ನಾವು ಏನೇ ಕಾರ್ಯಕ್ರಮಗಳನ್ನ ತಗೊಬಂದ್ರು ಅದನ್ನು ವಿರೋಧ ಮಾಡಬೇಕು ಅಷ್ಟೇ. ಅಲ್ಲಿ ಸಾಧಕ ಇದ್ರೂ ಸುಮ್ಮನೆ ಬಾಧಕ ಇದೆ ಅಂತ ಮಾತಾಡೋದಷ್ಟು ಬಿಟ್ರೆ ಬೇರೆ ಯಾವುದು ಇಲ್ಲ. ಈಗ ಯುವ ನಿಧಿ ಸ್ಯಾಲ್ರಿ ಸರಿಯಾಗಿ ಕೊಡ್ತಾ ಇರೋದ್ರಿಂದಾನೇ ಅವರೆಲ್ಲ ಮೊನ್ನೆ ನೋಡಿ 500ನೇ ಕೋಟಿಯ ನಾವು ಟಿಕೆಟ್ ಹಂಚೋ ಸಂದರ್ಭದಲ್ಲಿ ಸರ್ಕಾರ ನಮಗೊಂದು ಆದೇಶ ಹೊರಡ್ತು ಸರ್, ಏನಂತ ನೀವು ಒಂದ್ ನಿಮಿಷ ಮೇಡಮ್, ನೀವು ಮಾತಾಡುವಾಗ ನಾವು ಸುಮ್ಮನೆ ಇದ್ವಿ, ಈಗ ನಾವು ಮಾತಾಡುವಾಗ ನೀವು ಸುಮ್ಮನೆ ಇರಬೇಕು. ಈಗ ಆತರ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಅಲ್ಲಿಯ ಏನು ಶಕ್ತಿ ಯೋಜನೆ ಅಂಡರ್ ಅಲ್ಲಿ ಆ ಸಾರಿಗೆ ಇಲಾಖೆಗೆ ಸಂಬಂಧಪಟ್ಟಂತಹ ಎಲ್ಲಾ ಅಧಿಕಾರಿಗಳು ಕೂಡ ನಮ್ಮ ಜೊತೆ ಒಂದು ಸಹಬಾಳ್ವೆಯಿಂದ ನಡ್ಕೊಳ್ತಾ ಇದ್ದಾರೆ. ಅವರೆಲ್ಲ ಖುಷಿಯಾಗಿದ್ದಾರೆ, ಅವರಿಗೆ ಸಂಬಳ ಕೊಡ್ತಾ ಇದ್ದಾರೆ. ಸುಮ್ಮನೆ ವಿರೋಧ ಪಕ್ಷದವರು ಇಲ್ಲದ ಸಲ್ಲದ ಆರೋಪಗಳನ್ನ ಮಾಡೋದು. ಹೊಸ ಬಸ್ಗಳನ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ, ಹೊಸ ಬಸ್ಗಳು ನಡೀತಾ ಇದೆ. ಮತ್ತೆ ನಾನು ಖುದ್ದು ಗ್ಯಾರಂಟಿ ಯೋಜನೆ ಅನುಷ್ಠಾನ ಯಲಹಂಕ ಅಧ್ಯಕ್ಷರಾಗಿ ಅಡಿಯಲ್ಲಿ ಕೊಟ್ಟ ಬಸ್ ಬಿಟ್ರೆ ಒಂದೇ ಒಂದು ಬಸ್ ಹೊಸ ಬಸ್ ಬಂದಿದೆ. ಹೌದು, ಹೊಸ ಬಸ್ ಬಂದಿದೆ. ಈಗ ಬೆಂಗಳೂರಿನಲ್ಲೇ ತಗೊಳ್ಳಿ ನೀವು, ಹೊಸ ಬಸ್ಗಳ ಸಂಖ್ಯೆ ಎಷ್ಟಿದೆ? ಇವ್ರ ಸರ್ಕಾರ ಇರುವಾಗ ಯಾಕೆ ತರಿಸಿಲ್ಲ ಅವರು? ನಮ್ಮ ಸರ್ಕಾರ ಇರುವಾಗಲೇ ಹೊಸ ಬಸ್ಗಳು ರಸ್ತೆ ಮೇಲೆ ನಡೆದಾಡ್ತಾ ಇದೆ. ಈಗ ನಾ ಹೇಳುದು ಹೊಸ ಬಸ್ ಒಂದಾದ್ರೂ ಇವ್ರ ಕಡೆಯಿಂದ ಬಂದಿದ್ಯಾ? ಕೇಂದ್ರ ಸರ್ಕಾರದ ಯೋಜನೆ ಅಡಿಯಲ್ಲಿ ಬಿಟ್ಟಿರೋ ಬಸ್ ಬಿಟ್ರೆ ಒಂದು ಬಸ್ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡರ ಸಹಭಾಗಿತ್ವದಲ್ಲೇ ನಾವು ಬಸ್ ಅನ್ನ ಖರೀದಿ ಮಾಡ್ತಾ ಇದ್ದೀವಿ. ರೋಡ್ ಮೇಲೆ ಹೊಸ ಹೊಸ ಎಲೆಕ್ಟ್ರಿಕಲ್ ಬಸ್ಗಳು ಓಡಾಡ್ತಾ ಇದೆ. ಮತ್ತೆ ಇನ್ನೊಂದು ವಿಚಾರ ಹೇಳ್ತೀನಿ ಸರ್, ಇಲ್ಲ ಸರ್, ನಾನು ಗ್ರೌಂಡ್ ರಿಪೋರ್ಟ್ ಕೊಡ್ತೀನಿ ಸರ್. ನಾನು ಒಂದು ಗ್ಯಾರಂಟಿ ಯಲಹಂಕ ಕ್ಷೇತ್ರದ ಅಧ್ಯಕ್ಷಳಾಗಿ, ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷಳಾಗಿ ನಾನು ಸ್ವತಃ ಕಂಡಂತ ವಿಚಾರನ ತಮ್ಮ ಮುಂದೆ ನಾಡಿನ ಜನತನ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ಡಿಪೋ ಕಂಡಕ್ಟರ್, ಡ್ರೈವರ್, ಅವ್ರ ಮೇಲ್ಗಡೆ ಡಿಪೋ ವ್ಯವಸ್ಥಾಪಕರು ಇರ್ತಾರೆ. ಪ್ರತಿ ವ್ಯವಸ್ಥೆಯಲ್ಲಿ ಆ ಡಿಪೋ ವ್ಯವಸ್ಥಾಪಕರ ಅಂಡರ್ನಲ್ಲಿ ಸರಿಸುಮಾರು 2-2.5 ಸಾವಿರ ಟ್ರಿಪ್ ಒಂದು ದಿನಕ್ಕೆ ಹೋಗುತ್ತೆ. ಅದರಲ್ಲಿ ಸರ್ ಹೇಳ್ತೀನಿ ಕೇಳಿ, ಪ್ರತಿದಿನ ಆ ಡಿಪೋಗಳಲ್ಲಿ ಬಸ್ ವಾಶ್ ಆಗುತ್ತೆ, ಮೇಂಟೆನೆನ್ಸ್ ನಡೀತಾ ಇದೆ ಪ್ರಾಪರ್ ಆಗಿ, ಅವರಿಗೆ ಸರಿಯಾಗಿ ಸಂಬಳಗಳು ಹೋಗ್ತಾ ಇದೆ, ಎಲ್ಲ ಖುಷಿಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಸರ್ಕಾರ ಅವರಿಗೆ ಏನು ಕೊಡಬೇಕು ಅದನ್ನ ಅವ್ರು ಕೊಡ್ತಾ ಇದೆ. ಸುಮ್ಮನೆ ವೃಥಾ ಈ ವಿರೋಧ ಪಕ್ಷದವರು ನಮ್ಮ ಬಗ್ಗೆ ಅವಹೇಳನ ಮಾಡೋದಂತೂ ಬಿಡಲ್ಲ ಸರ್. ಫಾರ್ ಎಕ್ಸಾಂಪಲ್ ಆಯ್ತು, ಇವ್ರು ಬಿಜೆಪಿ ಅವರೇನೆ, ಇವ್ರು ಉತ್ತರ ಭಾರತದಲ್ಲಿ ಇವ್ರ ಸರ್ಕಾರಗಳ ಬರೋಕ್ಕಿಂತ ಮುಂಚೆ ಚುನಾವಣೆಯಲ್ಲಿ ಯಾಕೆ ಸರ್ ನಮ್ಮ ಗ್ಯಾರಂಟಿನ ಕದ್ದಿದ್ದಾರೆ? ಯಾಕೆ ನಮ್ಮ ಗ್ಯಾರಂಟಿಗಳನ್ನ ಬಳಸ್ಕೊಂಡು ಅವರು ಅನುಷ್ಠಾನಗೊಳಿಸ್ಕೊಂಡು ಗೆದ್ಕೊಂಡು ಬಂದಿದ್ದಾರೆ? ಈಗಿನ ಬಿಹಾರದ ಅಲ್ವಾ, ಅಂದ್ರೆ ನಮ್ಮ ಜನಪರ ಯೋಜನೆಗಳನ್ನ ಇವರು ಕಾಪಿ ಮಾಡಿಕೊಂಡು ಗ್ಯಾರಂಟಿ ಅವಶ್ಯಕತೆ ಇತ್ತ? ಹೌದು ಸರ್, ಬೇಕು. ಈಗ ನೀವು ಗ್ಯಾರಂಟಿ ಉಳ್ಳವರಿಗೆ ಬೇಕಾಗಿಲ್ಲ ಸರ್. ಇವಾಗಲೂ ನಾನು ಹೇಳ್ತೀನಿ, ಕೆಲವು ಬಿಜೆಪಿ ಕಾರ್ಯಕರ್ತರ ಅತ್ಯಂತ ಹೆಚ್ಚಿನ ಫಲಾನುಭವಿಗಳು ನಮ್ಮ 5 ಗ್ಯಾರಂಟಿ ಯೋಜನೆಗಳಲ್ಲಿ ನಾವು ಖುದ್ದು ನಮ್ಮ ಯಲಹಂಕ ವಿಧಾನಸಭಾ ಕ್ಷೇತ್ರಗಳಲ್ಲಿ ನೋಡಿದ್ದೀವಿ. ಕ್ಯೂನಲ್ಲಿ ಫಸ್ಟು ಪೋರ್ಟಲ್ನ ಅಪ್ಲೋಡ್ ಮಾಡಿಕೊಂಡು ಫಲಾನುಭವಿಗಳಾಗಿರೋರು ಅವರೇ ಹೆಚ್ಚು. ತಿರ್ಗಾ ತಗೊಳ್ತಾರೆ, ತಗೊಂಡಾದ್ಮೇಲೆ ಮಾತಾಡ್ತಾರೆ. ಯಾಕೆ ಆರೋಪ ಮಾಡ್ತಾ ಇದ್ದಾರೆ? ಬರೀ ಸರ್ ಅದನ್ನೇ ಹೇಳೋದು ಸರ್, ಅದೇ ಹೇಳೋದು. ಫಲಾನುಭವಿಗಳು ಬಿಜೆಪಿ ಕಾರ್ಯಕರ್ತೆ ಫಲಾನುಭವಿಗಳೇ ನಮ್ಮ 5 ಗ್ಯಾರಂಟಿ ಯೋಜನೆಯ ಅತ್ಯಧಿಕವಾಗಿರೋದು. ನಾವು ಟ್ಯಾಕ್ಸ್ ಕಟ್ತಾ ಇದೀವಿ, ನಾವು ತಗೊಂತೀವಿ. ಆದ್ರೆ ಸರಿ, ನಾವು ಅದನ್ನ ಯೋಚನೆ ಮಾಡೋಣ. ನಾವು ಅದನ್ನೇ, ಆದ್ರೆ ನೀವು ಅದನ್ನ ಯೋಚನೆ ಮಾಡಿ, ಹೌದು ಬಿಡಪ್ಪ ಸರ್ಕಾರದಿಂದ ಬರ್ತಾ ಇದೆ ಆದ್ರೆ ತಗೊಳ್ಳೋದೆಲ್ಲ ಕಾಂಗ್ರೆಸ್ ಸರ್ಕಾರದಿಂದ ತಗೊಂಡು ನೀನು ಅದೇ ಕಾಂಗ್ರೆಸ್ ಸರ್ಕಾರಕ್ಕೆ ರಿವರ್ಸ್ ಆಗಿ ಮಾತಾಡೋದು ಎಷ್ಟು ಸರಿ ಆಯ್ತು? ಇದೇ ಬಿಜೆಪಿ ಗವರ್ಮೆಂಟ್ ಇತ್ತಲ್ಲ, ಅವ್ರು ಯಾಕೆ ಕೊಟ್ಟಿದ್ರಿ? ಓಕೆ, ಕೊಟ್ಟಿದ್ರಿ, ಯಾರಿಗೆ ತಲುಪಬೇಕು, ಯಾರಿಗೆ ಅವಶ್ಯಕತೆ ಅವರಿಗೆ ತಲುಪಬೇಕು. ಆದ್ರೆ ಉಳಿದಿರುವಂತ ಎಲ್ಲ ರೇಟ್ಗಳನ್ನು ಜಾಸ್ತಿ ಮಾಡಿದ್ರಲ್ಲ, ಅದು ನೋಡಿ ಸರ್. ಪ್ರಶ್ನೆ ಈಗ ಕೇಂದ್ರ ಸರ್ಕಾರ ನಮ್ಮ ರಾಜ್ಯ ಸರ್ಕಾರ ಜೊತೆ ಸರಿಯಾಗಿ ಕೋಆರ್ಡಿನೇಷನ್ ಮಾಡ್ಕೊಳ್ತಾ ಇದ್ದ ಯಾವುದೇ ವಿಚಾರದಲ್ಲಾಗಿರ್ಬೋದು, ನಮಗೆ ಟ್ಯಾಕ್ಸ್ ದುಡ್ಡು ಬಿಡುಗಡೆ ಮಾಡೋದು, ನಾವು ಅತಿ ಹೆಚ್ಚು ಟ್ಯಾಕ್ಸ್ ಅನ್ನ ನಾವು ಪೇ ಮಾಡ್ತೀವಿ ಸೆಂಟ್ರಲ್ ಗವರ್ಮೆಂಟ್ಗೆ. ಅವ್ರು ನಮಗೆ ನ್ಯಾಯ ಕೊಡ್ತಾ ಇದಾರ? ಅವ್ರು ನಮಗೆ ಸರಿಸಮಾನವಾದಂತ ಇತರೆ ರಾಜ್ಯಗಳಿಗೆ ಕೊಡ್ತಾ ಇರುವಂತ ದುಡ್ಡನ್ನ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಕೊಡ್ತಾ ಇದಾರ? ನಮ್ಮ ಮುಖ್ಯಮಂತ್ರಿಗಳು ಬಾರಿ ಬಜೆಟ್ ಮಂಡಿಸಿದವರು, ಅವರಿಗೆ ರಾಜ್ಯದ ಆರ್ಥಿಕತೆ ಬಗ್ಗೆ ಅವರಿಗೆ ಅರಿವಿದೆ. ಅವರು ಯಾವ ಯೋಜನೆಯನ್ನ ತಂದ್ರೆ ಎಲ್ಲಿಂದ ದುಡ್ಡು ಒದಗಿಸಬೇಕು ಅನ್ನೋ ನಾಲೆಜ್ ನಮ್ಮ ಮುಖ್ಯಮಂತ್ರಿಗಳು, ಅವರೇ ಅರ್ಥ ಸಚಿವರು ಆಗಿರೋದ್ರಿಂದ ಅವರಿಗೆ ಪ್ರತಿಯೊಂದು ನಾಲೆಜ್ ಇರೋದ್ರಿಂದನೇ ಅವರು ಈ ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ, ಸಕ್ಸಸ್ಫುಲ್ ಆಗಿ ನಡೆಸ್ತಾ ಇದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿದಕ್ಕೆ ಒಂದು ಉತ್ತರ ಸಿಕ್ಕಿಲ್ಲ. 2023 ಫೆಬ್ರವರಿಯಲ್ಲಿ ಮಾನ್ಯ ಬೊಮ್ಮಾಯಿಯವರು 3600 ಬಜೆಟ್ ಅನ್ನ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಇಟ್ಟಿದ್ದನ್ನ ಸಿದ್ದರಾಮಯ್ಯನವರು 100 ಕೋಟಿ ಇಟ್ಬಿಟ್ಟು ಫ್ರೀ ಅಂತ ಕೊಡಕ್ಕೆ ಸಾಧ್ಯ ಇದೆಯಾ?
ಇದು ಹೇಗೆ ಸಾಧ್ಯ? ಇದಕ್ಕೆ ಉತ್ತರ ಇಲ್ಲ. 3600 ನಾರ್ಮಲ್ ಬಜೆಟ್ ಇಟ್ಟಿರೋದು ಯಾವಾಗ? ಬೊಮ್ಮಾಯಿಯವರು. ಯಾವಾಗ? ಫೆಬ್ರವರಿ 2023. ಜೂನಲ್ಲಿ ಬಂದು 3700 ಫ್ರೀ ಬಸ್ ಅಂದ್ರೆ ಸಾಧ್ಯ ಇದೆಯಾ? ಖಂಡಿತ ಸಾಧ್ಯ ಇಲ್ಲ. ಇದು ವಾಹನ ಇದು ವ್ಯೂವರ್ಸ್ ಈ ವಾಹಿನಿ ಅವರ ಕೆಪಾಸಿಟಿ ಬಗ್ಗೆ ಕೆಪಾಸಿಟಿ ಅದನ್ನೇ ಹೇಳುದು. 800 ಕೋಟಿ ಬಾಕಿ ಇಟ್ಟಿರುವಂತ ಕೆಪಾಸಿಟಿ 4 ನಿಗಮಗಳಿಗೆ. ನಾನು ಅವಾಗಲೇ ಹೇಳಿದೆ, ಗ್ರಾಚ್ಯುಟಿ ಫಂಡ್ ಇಲ್ಲ, EPF ಇಲ್ಲ, ಆತರ ಅವರ ಪಿಂಚಣಿ ಸರಿಯಾದ ಸಮಯಕ್ಕೆ ಸ್ಯಾಲರಿ ಇಲ್ಲ. ಇದು ಅವರ ಕೆಪಾಸಿಟಿ. ಇದು ಸುಳ್ಳಲ್ಲ. ಸುಳ್ಳಾದ್ರೆ ಚೀಫ್ ಸೆಕ್ರೆಟರಿ ಆದಂತಹ ಶಾಲಿನಿ ರಜನೀಶ್ ಅವರು ಅಸೆಟ್ ಮಾನಿಟೇಷನ್ ಮಾಡ್ಕೊಂಡು ಯಾಕೆ ಹೇಳಿದ್ರು? ಇದು ಅಧಿಕೃತವಾಗಿ ಪಾಯಿಂಟ್ ಅಲ್ಲ, ಇದು ಅಧಿಕೃತ. ನಾನು ಮಾತಾಡ್ತಿದ್ದೀನಿ ಅಂದ್ರೆ ಇದು ರಿವ್ಯೂ ಮೀಟಿಂಗ್ ಅಲ್ಲಿ ಅವರು ಅಧಿಕೃತವಾಗಿ ಹೇಳ್ತಾರೆ. ಅವ್ರು ಮಾಡ್ತಾ ಇರುವಂತ ಆರೋಪ ಏನು ಅಂದ್ರೆ, ಇರುವಂತ ಖಜಾನೆಯನ್ನು ನೀವು ಖಾಲಿ ಮಾಡ್ಕೊಂಡು ಹೋಗಿದ್ರೆ ಅದನ್ನ ತುಂಬುವಂತ ಕೆಲಸ ನಾವು ಆಗ್ತಾ ಇದೆ, ಅದರ ಮಧ್ಯೆ ಕೂಡ ಗ್ಯಾರಂಟಿ ಕೊಡಬೇಕು ಅಂತ ಅವ್ರದ್ದು ಹೇಳ್ತಾ ಇರೋದು. ಗ್ಯಾರಂಟಿಗೆ ಅಂತ ಮತ್ತೊಮ್ಮೆ ಪ್ರತಿಯೊಂದು ನೋಡಿ, ಅವರದೇ ಶಾಸಕರು ಏನಂತ ಹೇಳಿದ್ರು, ಬೇಳೂರು ರಾಘವೇಂದ್ರ ಅವರು ನೇಣು ಹಾಕೊಳ್ತೀನಿ ಅಂದ್ರು. ಅವ್ರದೇ ಶಾಸಕರು, ಬೇರೆಯವ್ರು ಬೇಡ. ಏನಂತ ಒಬ್ಬೊಬ್ರು ಏನೇನ್ ಮಾತಾಡಿದ್ರ ಅಂತ ಹೇಳ. ನಾವು ಬೇರೆಯವ್ರು, ನಾನು ಹೇಳೋದಿಷ್ಟೇ, ನಾವು ನೀವು ಎಷ್ಟು ವಿಧಾನಸಭಾ ಕ್ಷೇತ್ರಗಳಿದೆ. ಈಗ ಮೇಡಮ್ ಹೇಳಿದ್ರು 56,000 ಕೋಟಿ ನಿಗದಿಪಡಿಸಿದ ಮೇಲೆ ಅಭಿವೃದ್ಧಿ ಯಾಕೆ ಆಗ್ತಿಲ್ಲ? ನೀವು ಡಿವೈಡ್ ಮಾಡಿ, ಬೇರೆ ಅಭಿವೃದ್ಧಿ ಯಾಕೆ ಆಗ್ತಾ ಇಲ್ಲ? ಶಾಸಕರು ಜನಕ್ಕೆ ನೇರವಾಗಿ ಹೆಲ್ಪ್ ಮಾಡಕ್ಕಾಗುತ್ತೋ ಇಲ್ವೋ? ಸರ್ಕಾರನೇ ಅವರ ಕ್ಷೇತ್ರದ ಜನತೆಗೆ ನೇರವಾಗಿ ಸಹಾಯ ಮಾಡ್ತಾ ಇದೆ. ಶಾಸಕರ ಹತ್ರ ಯಾರು ಹೋಗ್ತಾ ಇಲ್ಲ ನಮ್ಗೆ ಅದು ಕೊಡಿ ಇದು ಕೊಡಿ ಅಂತ. ಶಾಸಕರು ಅಲ್ಲಿ ಸ್ಥಳೀಯವಾಗಿ ಅಭಿವೃದ್ಧಿ ಕಾರ್ಯಗಳು ಅಂದ್ರು, ಅದು ಕೂಡ ಅಭಿವೃದ್ಧಿ ಅಭಿವೃದ್ಧಿ ಶಂಕುಸ್ಥಾಪನೆ ಆಗಿದೆಯಾ ನೋಡಿ? ಮೇಡಮ್ ಅವ್ರು ಹೇಳ್ತಾ ಇರೋದು ಕೊಡ್ತೀನಿ. ಮೊನ್ನೆ ತಾನೇ 2750 ಕೋಟಿ ರೂಪಾಯಿನ ಮೈಸೂರಿನಲ್ಲಿ ಶಂಕುಸ್ಥಾಪನೆ ಮಾಡೋದು ದೊಡ್ಡ ವಿಷಯ. ಬಿಡುಗಡೆ ಮಾಡಿ. ಸತ್ಯವಾಣಿ ಅವರೇ, ಈಗ ಪರವಿರೋಧ ಚರ್ಚೆ ಆಗ್ತಾ ಇದೆ, ಕೆಲವೊಬ್ಬರಿಗೆ ಅನುಕೂಲ ಆಗ್ತಾ ಇದೆ, ಬಟ್ ಅನಾನುಕೂಲ ವಿಚಾರವಾಗಿ ಚರ್ಚೆ ಮಾಡೋಣ. ಈಗ ಅನುಕೂಲ ಆಯಿತು, ಮಕ್ಕಳನ್ನಂದರೆ ಬರುವಂಥ 2,000 ರೂಪಾಯಿ ಆಗಿರ್ಬೋದು, ಅಥವಾ ಫ್ರೀಯಿಂದ ಒಂದಿಂದ ಇನ್ನೊಂದು ಜಾಗಕ್ಕೆ ಹೋಗಿ ಕೆಲಸ ಮಾಡಿ ಅದನ್ನು ಉಳಿತಾಯ ಮಾಡುವಂಥ ಕೆಲಸ ಆಗ್ತದೆ. ಅನಾನುಕೂಲ ಯಾವ ರೀತಿಯಾಗಿದೆ? ಅನಾನುಕೂಲ ಅಂದರೆ ಈಗ ಶಕ್ತಿ ಯೋಜನೆ ಬಸ್ಗಳು ಬಿಟ್ಟಿದ್ದಾರೆ. ಈ ಬಸ್ಗಳಿಂದ ಅನ್ನೆಸೆಸರಿಯಾಗಿ ತುಂಬ ಕ್ರೌಡ್ಗಳು ತುಂಬ ಜಾಸ್ತಿ ಆಗಿದೆ. ರೆಗ್ಯುಲರ್ ಆಗಿ ಯಾರು ಸ್ಕೂಲ್ಗೆ ಹೋಗ್ತಾರಲ್ಲ, ಆ ಸ್ಕೂಲ್ ಮಕ್ಕಳಿಗೆ ಟೈಮ್ಗೆ ಬಸ್ಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಇವ್ರು ಏನು ಮಾಡಿದ್ದಾರೆ, ಆ ಬಸ್ಸುಗಳ ಸಂಖ್ಯೆ ಇನ್ಕ್ರೀಸ್ ಮಾಡಬೇಕಾಗಿತ್ತು, ಇನ್ಕ್ರೀಸ್ ಮಾಡಿಲ್ಲ. ಬಸ್ಸುಗಳಲ್ಲಿ ನೇತಾಡ್ಕೊಂಡು ಒಂದು ಮಗು ಬಿದ್ದು ಸತ್ತೋಗಿರೋ ಉದಾಹರಣೆಗಳು ಇದೆ. ಮಕ್ಕಳು ಬೀಳ್ತಾ ಇದ್ದಾರೆ, ಅವ್ರಿಗೆ ಪ್ರಾಣಕ್ಕೆ ಅಪಾಯ ಆಗ್ತಾ ಇದೆ. ತುಂಬ ಕಡೆ ಟಿ ವಿನಲ್ಲೆಲ್ಲ ನೋಡಿದ್ದೀರಾ, ತುಂಬ ಕಡೆ ಮಕ್ಕಳೆಲ್ಲ ಧರಣಿ ಕುತ್ಕೊತಾ ಇದ್ದಾರೆ, ನಮಗೆ ಸ್ಕೂಲ್ಗೆ ಬಸ್ಸಸ್ ಸಿಗ್ತಾ ಇಲ್ಲ ಅಂತ. ಅದನ್ನು ಇವರು ವೈಜ್ಞಾನಿಕವಾಗಿ ಮಾಡಬೇಕಾಗಿತ್ತು. ಇದು ಕೆಲವೆಲ್ಲ ಯೋಜನೆಗಳು ತುಂಬ ವೈಜ್ಞಾನಿಕವಾಗಿಲ್ಲ. ಏನಂದರೆ ಫ್ರೀ ಕೊಟ್ಟಿದ್ದೀರಾ, ಬಟ್ ಟೈಮ್ ಗ್ಯಾಪ್ ಅಂತ ಕೊಡಬೇಕಾಗಿತ್ತು. ಏನಂದರೆ ಈಗ ಇದು ಏನಂದರೆ ಪೀಕ್ ಟೈಮ್ ಅಂತ ಇರುತ್ತೆ. ಪೀಕ್ ಟೈಮಲ್ಲೆಲ್ಲ ಫ್ರೀ ಬಸ್ ಅವರಿಗೆಲ್ಲ ಕೊಡಬಾರ್ದಾಗಿತ್ತು. ಹೆಣ್ಮಕ್ಳು ಸುಮ್ಮನೆ ಸುತ್ತಲಿಕ್ಕೆ ಊರಿಗೆಲ್ಲ ಓಡಾಡಲಿಕ್ಕೆ ಫ್ರೀ ಟೈಮಲ್ಲಿ ನೀವು ಕೊಡಲಿಕ್ಕೆ ಅಂತ ಹೋದಾಗ ತುಂಬ ಇದಿದೆ. ಏನಂದರೆ ಅವರಿಗೆ ಬಸ್ಗಳೆಲ್ಲ ಜಾಗ ಸಿಗ್ತಾ ಇಲ್ಲ. ಅದು ಒಂದು ತುಂಬ ಕಡೆ ಅನಾನುಕೂಲ ಅಂತೂ ಆಗ್ತಾ ಇದೆ. ಅದನ್ನು ಇವರು ರಿಕವರಿ ಮಾಡಬೇಕಾಗಿತ್ತು. ಮತ್ತು ಕೆಲವೊಂದು ಕಡೆ ಏನಾಗಿದೆ, ಅನುಕೂಲ ಇರೋರೆಲ್ಲ ಹೋಗ್ತಾ ಇದ್ದಾರೆ, ಅನಾನುಕೂಲ ಅಂದರೆ ಫೈನಾನ್ಷಿಯಲಿ ಚೆನ್ನಾಗಿರೋರು ಬಸ್ ಯೂಸ್ ಮಾಡ್ತಾ ಇದ್ದಾರೆ. ಅದನ್ನು ನೀವು ಕಂಟ್ರೋಲ್ ಮಾಡಿಬಿಟ್ಟು ನೀವು ಶಕ್ತಿ ಯೋಜನೆ ಮಹಿಳೆಯರಿಗೆ ಶಕ್ತಿ ಕೊಡಬೇಕಾಗಿತ್ತು. ಅದಕ್ಕಾಗಿ ಇವರು ಏನು ಮಾಡಬೇಕು, ESI ಯಾರಿಗಿದೆ, ಲೇಬರ್ ಕಾರ್ಡ್ ಇರೋರಿಗೆಲ್ಲರಿಗೂ ಕೊಡಿ. ಅವರು ಗಂಡಸರು ಇರ್ತಾರೆ, ಹೆಂಗಸರು ಇರ್ತಾರೆ. ಇವು ಸಾಮಾಜಿಕ ನ್ಯಾಯ ಕೊಡಬೇಕಂದವರು ಬರೀ ಮಹಿಳೆಯರಿಗೆ ಅಂತಲ್ಲ, ಯಾರು ಬಡವರು ಇರ್ತಾರಲ್ಲ ಅವರಿಗೆ ಕೊಡಬೇಕಾಗತ್ತೆ. ಅದನ್ನು ಬಿಟ್ಬಿಟ್ಟು ತುಂಬ ದುಡ್ಡಿರೋರೆಲ್ಲ ಹೋಗ್ತಾ ಇದ್ದಾರೆ. ಅದೂ ಒಂದು ಸಾಮಾಜಿಕವಾಗಿ ಹೆಚ್ಚು ಕಮ್ಮಿ ಆಗ್ತಾ ಇದೆ. ಅದನ್ನು ಇವರು ಸಾಲ್ವ್ ಮಾಡಬೇಕಾಗತ್ತೆ. ಸರ್, ಇದಕ್ಕೆ ನಾನೊಂದು ಉತ್ತರ ಹೇಳ್ತೀನಿ. ಮೇಡಮ್ ಹೇಳಿದ್ರು ಎಲ್ಲ ಅದು ಸಾಹುಕಾರರು ಕೂಡ ಬಸ್ಸಲ್ಲಿ ಹೋಗ್ತಾ ಇದ್ದಾರೆ ಅಂತ. ಸಾಹುಕಾರರು ಬಸ್ಸಲ್ಲಿ ಹೋಗೋದ್ರಿಂದ ಒಂದು ಅನುಕೂಲ ಏನಂದರೆ, 4 ವೀಲರ್ ಕಾರಲ್ಲಿ ಓಡಾಡ್ತಾರೆ ಎಲ್ಲರೂ. ಬೆಂಗಳೂರು ಟ್ರಾಫಿಕ್ ನೀವೇ ನೋಡಿದ್ದೀರಾ. ಈಗ ಸಾಮೂಹಿಕ ಸಾರಿಗೆ ವ್ಯವಸ್ಥೆ ಇರೋದ್ರಿಂದ ಆ ಒಂದು ಟ್ರಾಫಿಕ್ ನಮಗೆ ಕಡಿಮೆ ಆಗಿದೆ. ಆಮೇಲೆ ಆಫೀಸ್ ಟೈಮ್ಗಳಲ್ಲಿ ಆಫೀಸ್ಗೆ ಹೋಗುವಂಥವ್ರು, ಶಾಲೆಗೆ ಹೋಗುವಂಥವ್ರು, ದುಡಿಯುವ ವರ್ಗ ಏನಿದೆ ಅವರಷ್ಟೇ ಹೋಗ್ತಾರೆ. ಬೇರೆ ಯಾರು, ಈಗ ನಾನು ಗೃಹಿಣಿ ಮನೆಯಲ್ಲಿದ್ದೀನಿ, ನಾನು ಹೋಗ್ತೀನಿ 9 ಗಂಟೆಗೆ, ನಂಗೆ ಮನೆ ಕೆಲಸ ಮಾಡಬೇಕಾಗುತ್ತೆ. ಈ ತರ ಮೇಡಮ್ ಭಾವನೆ ಕೂಡ ಅದು ತಪ್ಪು. ಬಿಟ್ಟಿದ್ದಾರೆ ಅಂತ ಮಾತ್ರಕ್ಕೆ ಈಗ ಯಾರೋ ಒಬ್ರು BJP ಹೆಣ್ಮಗಳು ಹೇಳಿದ್ರು,
ಹೆಣ್ಮಕ್ಳು ಫ್ರೀ ಬಸ್ ಬಿಟ್ಟಿರೋದ್ರಿಂದ ದಾರಿ ತಪ್ಪಿ ಹೊಟ್ಟೋಗ್ತಾ ಇದ್ದಾರೆ. ಇದು ಎಷ್ಟು ಸರಿ? ಹೆಣ್ಮಕ್ಳೇ ಬೈದ್ರು ಈ ವಿಚಾರನ ಅಲ್ವಾ? ಈ ಸ್ಟೇಟ್ಮೆಂಟ್ಗೆ ಹೆಣ್ಮಕ್ಳೇ ಬೈದ್ರಲ್ವಾ? ಇಡೀ ನಾಡು ಯಾವ ಹೆಣ್ಮಕ್ಳು ದಾರಿ ತಪ್ಪು ಹೋಗಲ್ಲ. ಅದನ್ನ ಸದ್ಬಳಕೆ ಮಾಡ್ಕೊಂಡಿರೋದಕ್ಕೆ ಇವತ್ತು ಶಕ್ತಿ ಯೋಜನೆಯಲ್ಲಿ 30-50% ಲಾಭ ಬಂದಿದೆ ಅಂತ ಹೇಳ್ತಾ ಇರೋದು. ಇನ್ನೊಂದು ಪ್ರಶ್ನೆ, ಆರ್ಥಿಕ ಸ್ವಾವಲಂಬಿ ಅನ್ನುವಂಥದ್ದು ನಿಮ್ಮ ಟೈಟಲ್, ಓಕೆ ಅಲ್ವಾ? ಅಂದ್ರೆ ಇದು ಸ್ವಾವಲಂಬಿ ಅನ್ನೋದು ಯಾವ ರೀತಿಯಾಗಿ ಅಂದ್ರೆ ಒಂದ್ ನಿಮಿಷ ಅಂದ್ರೆ ಕುಟುಂಬ ಮತ್ತೆ ಗಂಡ ದುಡಿದಿಲ್ಲ ಅಂತಂದ್ರೂ ಕೂಡ ನಾನು ಸ್ವಂತವಾಗಿ ದುಡಿದು ನಾನು ಸ್ವಾವಲಂಬಿ ಆಗ್ತೀನಿ ಅನ್ನೋದಾ, ಅಥವಾ ನನಗೆ ಗಂಡ ಬೇಡ ನನ್ನ ಕುಟುಂಬ ಬೇಡ ನಾನಾಗಿನೇ ಸ್ವಾವಲಂಬಿ ಆಗಿರ್ತೀನಿ ಅನ್ನುವಂತ ರೀತಿನ ಯಾವ ರೀತಿಯಾಗಿ ಗಂಡ ಮಕ್ಕಳು ಒಟ್ಟಿಗೆ? ಅವಾಗ್ಲೇ ಹೇಳಿದ್ರು ಮೇಡಮ್, ನಾನು ಕೂಡ ಹೇಳ್ತೀನಿ, ನನಗೆ ರಿವ್ಯೂ ಬಂದಿರೋ ಸ್ವಂತ ನನ್ನ ರಿವ್ಯೂ ಬಂದಿರೋದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ನಿನ್ನೆ ಅನ್ನಭಾಗ್ಯ ಯೋಜನೆಯಲ್ಲಿ ನಾನು ಒಂದು ಡಿಪೋ ಹೋಗಿ ವಿಸಿಟಿಂಗ್ ಹೋಗಿದ್ದೆ. ಆ ವಿಸಿಟ್ ಹೋಗಿರೋ ಸಂದರ್ಭದಲ್ಲಿ ನಾನು ಕೇಳಿದೆ, ಹಂಗೆ ರಿವ್ಯೂ ಕೇಳೋ ಸಂದರ್ಭದಲ್ಲಿ ಬಡ ಮಹಿಳೆ ಸರ್, ಕೂಲಿ ಕಾರ್ಮಿಕಳು, ಅವಳು ಸಾಯಂಕಾಲ 7:15 ರೇಷನ್ ಡಿಪೋ ತಗೋತಾ ಇದ್ದಾಳೆ. ನಾನು ಹೇಳಿದೆ 2,000 ಬಂತಲ್ಲಮ್ಮ, ಏನ್ ಮಾಡಿದೆ ಅಂದ್ರೆ ಮೇಡಮ್ ನಾನು ತಾಳಿ ಮಾಡಿಸ್ಕೊಂಡೆ ಮೇಡಮ್ ಅಂತ ತೋರಿಸ್ತಾಳೆ. ಇದು ಅಭಿವೃದ್ಧಿ ಅಲ್ವಾ? ಇನ್ನೊಂದು ವಿಚಾರ, ಈಗ ಉತ್ತರ ಕರ್ನಾಟಕ ಭಾಗದಲ್ಲಿ ಎಷ್ಟು ಬಡತನ ಇದೆ ಅನ್ನೋದು ನಮಗ್ ಗೊತ್ತು, ಇಡೀ ಎಲ್ರಿಗೂ ಗೊತ್ತಿದೆ. ಅಂತ ಮಹಿಳೆಯರು ಗಂಡ ಮಕ್ಕಳನ್ನೂ ಸಂಭಾಳಿಸ್ಕೊಂಡು ತಾನು ಕಲ್ತಿರುವಂತಹ ರೊಟ್ಟಿ ಮಾಡೋದು, ಚಟ್ನಿ ಪೌಡ್ರ್ ಮಾಡೋದು, ಏನೋ ಉದ್ಯೋಗಗಳನ್ನ ಬೆಂಗಳೂರಂತ ಮಹಾನಗರಗಳಿಗೆ ತಗೊಂಡು ಬಂದು ತಮ್ಮ ಉದ್ಯೋಗವನ್ನ ವಿಸ್ತರಿಸಿಕೊಂಡು ಸ್ವಾವಲಂಬಿಯಾಗಿ ತಾನೂ ಬೆಳೆದು ತನ್ನ ಗಂಡ ಮಕ್ಕಳು ಸಂಸಾರವನ್ನು ಬೆಳೆಸ್ತಾ ಇದ್ದಾಳೆ ಸರ್. ಇದನ್ನ ನಾವು ಯೋಚನೆ ಮಾಡಬೇಕು. ಒಳ್ಳೇದಾಗ್ಲಿ ಅಂತ ಸರ್ಕಾರ ಕೊಟ್ಟಿದೆ, ಅದರಲ್ಲಿ ಅನಾನುಕೂಲಗಳನ್ನೇ ಕಂಡಿಡಿತು ಮಾತಾಡುವಂತದ್ದು ಎಷ್ಟು ಸರಿ? ಎಲ್ಲ ಜನರಿಗೆ ಒಂದ್ ನಿಮಿಷ ಕೇಳಿ, ನಮಗ್ ಬೇಕಾಗಿರೋದು ಮೇಡಮ್, ಒಂದ್ ನಿಮಿಷ ಕೇಳಿ, ಎಲ್ಲರಿಗೂ ಬೇಕಾಗಿರೋದು ಏನ್ ಗೊತ್ತಾ? ಹೆಲ್ತ್ ಅಂಡ್ ಎಜುಕೇಶನ್ ಬೇಕಾಗಿದೆ. ನೀವು ಬಸ್ 2,000 ರೂಪಾಯಿ ಬಸ್ಸಲ್ಲಿ ಹೋಗಿ ಆ ದುಡ್ಡು ಉಳಿದು ಏನು ಬೇಕಾಗಿಲ್ಲ. ನೀವು ಪೇಪರಲ್ಲಿ ಒಂದು ಇವತ್ತು ಆರ್ಟಿಕಲ್ ಬಂದಿರೋದು ನೀವು ನೋಡಿ ನೀವು ಹೇಳ್ತಾ ಇದ್ದೀರಾ ಆರೋಗ್ಯ ಮತ್ತು ಶಿಕ್ಷಣಕ್ಕಾಗಿ ಯೂಸ್ ಮಾಡ್ಕೊಂತಿದಾರ ಅಂತ. ಯಾವ ಶಿಕ್ಷಣಕ್ಕೆ ಬರುತ್ತೆ ಮೇಡಮ್? ಗವರ್ಮೆಂಟ್ ಮೇಲ್ವರ್ಗದ ಜನರನ್ನ ನೀವು ದೃಷ್ಟಿಯಲ್ಲಿ ಇಟ್ಕೋಬೇಡಿ, ನೀವು ಕೆಳವರ್ಗದ ಜನರನ್ನ ಸ್ವಲ್ಪ ಅವಕಾಶ ಕೊಡಿ, ನಾನು ಹೇಳ್ತೀನಿ. ಈಗ ಗೌರ್ಮೆಂಟ್ ಸ್ಕೂಲ್ ಫ್ರೀ ಇದೆ, ಪ್ರೈವೇಟ್ ಸ್ಕೂಲ್ಗೆ ನೀವು ಉಳಿಸಿರೋ 2,000ದಲ್ಲಿ ಏನಾಗುತ್ತೆ? ಏನೂ ಆಗೋದಿಲ್ಲ. ಯಾಕೆಂದರೆ ನೀವು ಬಸ್ಸಲ್ಲಿ ಹೋಗ್ತಿದ್ರೆ ಅದು ನ್ಯಾಯ, ಅದು ನಿಜವಾಗ್ಲೂ ನೀವು ನೋಡಿ ಯಾವ ಉಳಿಸಿರೋ ಬಸ್ಸಲ್ಲಿ ಆ ಸ್ಕೂಲ್ ಫೀಸ್ ಯಾವ ಸ್ಕೂಲ್ ಫೀಸು ಕಟ್ಟಲಿಕ್ಕಾಗಲ್ಲ, ಒಂದು ಕಿಂಡರ್ ಗಾರ್ಡನ್ ಕಟ್ಟಲಿಕ್ಕಾಗಲ್ಲ. ನೀವು ಸ್ಕೂಲ್ಸು ಇಂಪ್ರೂವ್ ಮಾಡಬೇಕಾಗಿತ್ತು, ಅದು ಮಾಡಿಲ್ಲ. ಹೆಲ್ತ್ ಆರೋಗ್ಯ ಅಂದ್ರೆ ಗೌರ್ಮೆಂಟ್ ಸ್ಕೂಲ್ ಒಂದು ಕ್ವಶನ್ ನಾನು ಕೇಳ ಬಯಸ್ತೀನಿ ಈ ವಾಹಿನಿ ಮುಖಾಂತರ. ಇವರೆಲ್ಲವನ್ನೂ ಕೊಟ್ಟಿದ್ದೀನಿ ಅಂತಾರೆ. ನಾನೇ ನ್ಯೂಸಲ್ಲಿ ನೋಡಿರೋದು 38 ತಿಂಗಳಿಂದ ಸಂಬಳ ಬಂದಿಲ್ಲ, ಅರಿಯರ್ಸ್ ಬಾಕಿ ಇದೆ, ಎಲ್ಲ ವಿಷಯಗಳನ್ನು ಮುಂದಿಟ್ಕೊಂಡು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ಕಾರ್ಮಿಕರ ಸಂಘಟನೆಗಳ ಕರೆ, ಅಖಿಲ ಭಾರತ ರಾಜ್ಯ ರಸ್ತೆ ಸಾರಿಗೆ ಮಹಾಮಂಡಳಿಯ ಅವ್ರದ್ದು ಕರೆ, ಹಾಗೆ KSRTC ಮತ್ತು ಏನದು ಜಿಲ್ಲಾ ನೌಕರರ ಸಂಘ, ಈ ಥರ 4-5 ಸಂಘಗಳು ಸ್ಯಾಲ್ರಿ ಬಂದಿಲ್ಲ ಅಂತೇಳಿ ಆಗಸ್ಟ್ 5ಕ್ಕೆ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಮೇಡಮ್ ನಾನು ಅವಾಗದಿಂದ ಕೇಳ್ತಾ ಇದ್ದೀನಿ, ಒಂದೇ ಒಂದು ಹೊಸ ಬಸ್ ಇವರಿಂದ ಕೊಡ್ಸಕ್ಕಾಗಿಲ್ಲ, ಒಂದೇ ₹1 ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಇಲ್ಲ. ಕೇಂದ್ರ ಸರ್ಕಾರದ ಯೋಜನೆ ಅಡಿಯಲ್ಲಿರುವ ಹೊಸ ಬಸ್ ಬಿಟ್ರೆ ಯಾವುದೂ ಇವ್ರಿಗೆ ಬಂದಿಲ್ಲ. ದುಡ್ಡು ಬರ್ತಿರೋದು ಕರ್ನಾಟಕ ಮತ್ತೊಮ್ಮೆ ರಾಜ್ಯ ಸಾರಿಗೆ ನಿಗಮಗಳ ಯೋಜನೆಯನ್ನು ಅದರ ಶಕ್ತಿ ಯೋಜನೆ ಏನಿದೆಯಲ್ಲ, ಹಳ್ಳಿಯಲ್ಲಿ ಇರುವಂತ ಒಬ್ಬ ಮಹಿಳೆ ಈ ಬೆಂಗಳೂರು ನೋಡಬೇಕು ಅಂತ ಇದುವರೆಗೂ ಕೂಡ ಕೆಲವೊಂದಿಷ್ಟು ಹಳ್ಳಿ ಕಡೆಯಲ್ಲಿ ಮಹಿಳೆಯರು ನೋಡೇ ಇರಲಿಲ್ಲ. ಬೆಂಗಳೂರಿಗೆ ಬಂದು ವಿಧಾನಸೌಧ, ಮೈಸೂರು ಅಂತ ಬಂದಾಗ, ಅರಮನೆ ಅಂತ ಬಂದಾಗ ನೋಡಿದಾಗ ಅವ್ರಿಗೆ ಖುಷಿಯಾಗಿದೆ. ಇದೆಲ್ಲ ಅನುಕೂಲ ಆಗ್ತಾ ಇಲ್ವಾ? ನೋಡಿ, ನಾವು ಗ್ಯಾರಂಟಿ ಕೊಟ್ಟದ್ರ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ನಾವು ಹೇಳೋದು ಮಹಿಳಾ ಸಬಲೀಕರಣ ಅಂದ್ರೆ ಇಷ್ಟೇನಾ? ಇದಿಷ್ಟರಲ್ಲೇ ನಾವು ಮುಂದುವರಿಬೇಕಾ? ಅಥವಾ ಅದರದ ಆದಾಯದ ಮೂಲ ಏನಿದೆ, ಅದರಿಂದ ಏನೇನು ತೊಂದರೆಗಳಾಗ್ತಾ ಇದೆ, ಕೊಡೋದನ್ನ ನಾವು ಇಲ್ಲ ಅಂತ ನಾನು ಎಲ್ಲ ಅಥವಾ ಈಗ ನಾನು ಅದ್ರ ಮಾತ್ರ ಹೇಳ್ತಾ ಇಲ್ಲ. ಇವಾಗ ಏಪ್ರಿಲ್ ಆದ್ಮೇಲೆ
ಮೇ ಮಂತಿಂದ ಯಾವುದಾದ್ರೂ ಗೃಹಲಕ್ಷ್ಮಿ ಯೋಜನೆ ದುಡ್ಡು ಬಂದಿದೆ. ಈಗ 2,000 ಕೊಟ್ಟ ಬೇಸ ಮಾಡಿದ್ದೀರಾ, ಅದನ್ನೇ ಕಾಯ್ಕೊಂಡಿದ್ದಿದ್ರೆ ಜನರಿಗೆ ದುಡ್ಡು ಸಿಕ್ಕಿದೆಯಾ? 56,000 ಕೋಟಿ ಅದಕ್ಕಿಂತ ಇದ್ಮೇಲೆ ಯಾಕೆ ತಿಂಗಳ ಬರ್ತಾ ಇಲ್ಲ? ಯಾರು ಇದಕ್ಕೆ ಹೊಣೆ? ಯಾರು ಹೊಣೆ ಇಲ್ಲ, ಯಾರು ಹೊಣೆ ಇಲ್ಲ. ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ನಮ್ಮ ಸಚಿವರಾದಂತಹ ಗೌರವಾನ್ವಿತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಇದನ್ನ ಸಮರ್ಪಕವಾಗಿ ನಿಭಾಯಿಸ್ತಾ ಇದ್ದಾರೆ. ಈಗ 2 ತಿಂಗಳು ಬಂದಿಲ್ಲ ಅಂದ್ರೆ ಒಂದೇ ತಿಂಗಳಲ್ಲಿ 2 ಕಂತಿನ ಮುಖಾಂತರ ಕೊಡ್ತಾ ಇದ್ದಾರೆ. ಸಂಬಂಧ ಹಾಳಾಗ್ತಾ ಇನ್ನೊಂದು ಯಾವ ರೀತಿಯಾಗಿ ಅಂತ ಹೇಳಿದ್ರೆ, ಗಂಡ ಏನೋ ಒಂದು ಹೆಂಡತಿ ಏನೋ ಹೇಳ್ಬಿಟ್ರೆ ಬೇಕಾಗಿಲ್ಲ, ನಿಂದ ಏನು ಬೇಕಾಗಿಲ್ಲ, ನಾನು ಫ್ರೀ ಬಸ್ ಇದೆ, ನಾನು ತವರ ಮನೆ ಓಡ್ ಹೋಗ್ತೀನಿ ಅಂದ್ರೆ ಆ ಸಂಬಂಧಕ್ಕೆ ಬೆಲೆ ಸಿಗ್ತಾ ಇಲ್ಲ. ಎಲ್ಲಾ ಹೆಣ್ಮಕ್ಳು ಕೂಡ ಈ ವಿಚಾರವನ್ನ ಮಾಡಲ್ಲ. ಎಲ್ಲೋ 100ಕ್ಕೆ 1, 2 ನಡೆಯೋದನ್ನ ವಿಚಾರಕ್ಕೆ ಹೇಳೋದೇ ಬೇಕಾಗಿಲ್ಲ. ಎಲ್ಲೋ ಈಗ ಯಾರ ಮನೆಯಲ್ಲಿ ಕೌಟುಂಬಿಕ ಕಲಹ ಇರಲ್ಲ, ಅದಕ್ಕೆ ಬಸ್ನ ರಿಲೇಟ್ ಮಾಡ್ತಾರ, ಯಾರಾದ್ರೂ ಕೂಡ 2,000 ರೂಪಾಯಿ ರಿಲೇಟ್ ಮಾಡ್ತಾರ. ಆ ಮನೆಯ ಕೌಟುಂಬಿಕ ಕಲಹ ಏನಿರುತ್ತೋ ಅಲ್ಲಿ ಏನ್ ನಡೆಯುತ್ತೋ ಅದಕ್ಕೆ ತಗೊಂಡ್ ಬಂದು ನಮ್ಮ ಗ್ಯಾರಂಟಿ ಯೋಜನೆಗೆ ನೀವು ತಳುಕು ಹಾಕೋದು ಸರಿ ಇಲ್ಲ. ಮತ್ತೆ ನಾನು ಒಂದು ಪಾಯಿಂಟ್ ಹೇಳ್ತೀನಿ ಸರ್, ಇದೇ 2014-15ರಲ್ಲಿ ಕರ್ನಾಟಕದ ತಲಾ ಆದಾಯ ಎಷ್ಟಿತ್ತು? ಬರೀ 1,05,000 ರೂಪಾಯಿ ಇತ್ತು. ಈಗ ತಲಾ ಆದಾಯ ಎಷ್ಟಾಗಿದೆ 24-25ರಲ್ಲಿ? 2,04,000. ಅಂದ್ರೆ ಅದರ ದುಪ್ಪಟ್ಟು ಜಾಸ್ತಿ ಆಗಿದೆ. ಯಾಕೆ ಬಂತು? 2014-15ರಲ್ಲಿ ಯಾವ ಸರ್ಕಾರ ನಡೀತಾ ಇತ್ತು? ಅದು ಜನರಿಗೆ ಏನು ಗೊಂದಲ ಇದೆ ಅಂದ್ರೆ, 2 ಲಕ್ಷ ಅಂದ್ರೆ ಇದು ಹೆಂಗಾಗುತ್ತೆ, ನಮ್ಮ ರಾಜ್ಯದ ಬಜೆಟ್ ಆದಾಯದ ಮೇಲೆ ಅದನ್ನ ಡಿವೈಡ್ ಮಾಡ್ತಾರೆ. ಸೊ ಹಂಗಾಗಿ ಇಲ್ಲಿ ಶ್ರೀಮಂತರು ಶ್ರೀಮಂತರೇ ಆಗ್ತಿದ್ದಾರೆ, ಬಡವರು ಬಡವರೇ ಇದ್ದಾರೆ. ಒಟ್ಟಿನಲ್ಲಿ ನಮ್ಮ ರಾಜ್ಯದ ಆದಾಯ ಏನಿಲ್ಲ ಅದನ್ನ ಡಿವೈಡ್ ಮಾಡಿ ತಲಾ ಆದಾಯ ಮಾಡ್ತಾರೆ ಹೊರತು ಇಲ್ಲಿ ಬಡವರು ಬಡವರೇ ಆಗಿದ್ದಾರೆ. 2000 ಯಾರು ಶ್ರೀಮಂತೇನಾಗಿಲ್ಲ. ರೇಷನ್ ಅಕ್ಕಿಗಳೆಲ್ಲ ಶಾಪ್ ಅಲ್ಲಿ ಮಾರ್ತಾ ಇದ್ದಾರೆ. 20 ರೂಪಾಯಿ ಕೆಜಿ. ನೀವು ಮಾರೋದು ಯಾವ ಅಂಗಡಿಲಿ ನೋಡಿ, ಎಲ್ಲ ಕಡೆ ರೇಷನ್ ಅಕ್ಕಿ ಮಾರ್ತಾ ಇದ್ದಾರೆ. ನೀವು ಕರೆಕ್ಟ್ ಆಗಿ ಕೊಡಬೇಕು, ವೈಜ್ಞಾನಿಕವಾಗಿ ಅಂತೂ ಖಂಡಿತ ಇಲ್ಲ. ಜ್ವಲಂತ ಸಮಸ್ಯೆಗಳಿದೆ. ಆ ಸಮಸ್ಯೆಗಳ ಬಗ್ಗೆ ಇವರು ಬರೀ ನಾವು ಗ್ಯಾರಂಟಿ ಕೊಟ್ಟೆ ಅಂತ ಸುಮ್ಮನೆ ಇರೋದಲ್ಲ, ಗ್ಯಾರಂಟಿ ಕೊಟ್ಟು ಅದಕ್ಕೆ ಮೂಲದ ಜೊತೆಗೆ ರಾಜ್ಯದ ರೈತರ ಸಮಸ್ಯೆ, ಮಹಿಳಾ ಸಮಸ್ಯೆ, ಅಥವಾ ರಾಜ್ಯದಲ್ಲಿ ನಡೆಯುವಂತಹ ಕೊಲೆ ಸುಲಿಗೆ ಪ್ರತಿದಿನ ಯಾವ ತರ ಪರಿಸ್ಥಿತಿ ಇದೆ ಬೆಂಗಳೂರಿನ ಒಂದೇ ಒಂದು ಅಭಿವೃದ್ಧಿ ಆಗ್ತಾ ಇಲ್ಲ. ದಯವಿಟ್ಟು ಈ ವಾಹಿನಿ ಮುಖಾಂತರ DCM ಅವರಿಗೆ ಹೇಳೋದು ಬೆಂಗಳೂರು ಬಗ್ಗೆ ಗಮನ ಹರಿಸಿ. ಅದಕ್ಕೆ ಬ್ರ್ಯಾಂಡ್ ಬೆಂಗಳೂರು ಅಂತ ಕಾಲಿಟ್ಟಿರೋದು. ಥ್ಯಾಂಕ್ ಯು ವೆರಿ ಮಚ್ 3 ಜನಕ್ಕೆ ಇಷ್ಟು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಅಂದ್ರೆ ಆರ್ಥಿಕವಾಗಿ ಸಬಲರಾಗ್ತಿದ್ದಾರೆ ಅನ್ನುವಂಥದ್ದು. ಅಂದ್ರೆ CM ಸಿದ್ದರಾಮಯ್ಯನವರು ಹೇಳ್ತಾ ಇರುವಂಥದ್ದು ಅಂದ್ರೆ, ಈಗ ತಲಾ ಆದಾಗಿ 2 ಲಕ್ಷ ರೂಪಾಯಿ ದಾಟಿರುವಂತಹ ಹಿನ್ನೆಲೆಯಲ್ಲಿ ಕೊಟ್ಟಿರುವಂತಹ ಗ್ಯಾರಂಟಿಯಿಂದಾಗಿ ಇದೆಲ್ಲವೂ ಕೂಡ ಸಾಧ್ಯ ಇದೆ ಅಂತೇಳಿ. ಸಹಜವಾಗಿ ಇದರಿಂದ ಅನುಕೂಲ ಅಂತ ಇದೆ. ಯಾಕಂದ್ರೆ ಮಕ್ಕಳಿಗೆ ಸ್ಕೂಲ್ ಫೀಸ್ ಆಗಿರ್ಬೋದು, ಅಥವಾ ಬರುವಂಥ ಆದಾಯ ಆಗಿರ್ಬೋದು, ಅಥವಾ ಫ್ರೀ ಬಸ್ ಇರೋದ್ರಿಂದ ಬೇರೆ ಕಡೆಗೆ ಹೋಗಿ ದುಡಿಯುವಂಥ ಕೆಲಸ ಕಾರ್ಯಗಳು ಕೂಡ ಆಗ್ತಾ ಇದೆ. ಅನುಕೂಲನೂ ಇದೆ, ಅನಾನುಕೂಲ ಇದೆ. ಅದ್ರ ಜೊತೆಗೆ ಅಭಿವೃದ್ಧಿ ಕಡೆ ಗಮನ ಕೊಡಬೇಕಾಗುತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿ.